ಸಾಮಾನ್ಯರ ಬಗ್ಗೆ, ರೈತರ ಬಗ್ಗೆ, ಕೃಷಿಕರ ಬಗ್ಗೆ, ಕೂಲಿಕಾರರ ಬಗ್ಗೆ, ಕಷ್ಟದಿಂದ ಮೇಲೆ ಬಂದವ್ರ ಬಗ್ಗೆ ನಾವೇನು ಬರಿತೀವಿ ಅದು ನಿಜವಾಗಿಯೂ ಸಹಿತ ಜನರಲ್ಲಿ ವ್ಯಾಪಕವಾದಂಥ ಒಂದು ಮೆಚ್ಚುಗೆ ಪಾತ್ರ ಆಗ್ತದೆ. ಬಟ್ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲಲ್ಲ, ಆ ಸಂದರ್ಭದಲ್ಲಿ ಬೇಜಾರಾಗಿ ಜನ ಕೇವಲ ಯಾವುದೋ ಒಂದು ಕ್ಷುಲ್ಲಕ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ರಾಜಕೀಯ ನಾಯಕರನ್ನು ಅಳೆಯುವಂಥದ್ದು, ಕ್ಷುಲ್ಲಕ ವಿಚಾರಗಳಿಗೆ ಹೆಚ್ಚು ಲಕ್ಷ್ಯವನ್ನು ಕೊಡ್ತಕ್ಕಂಥದ್ದು, ಅವುಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಕ್ಕಂಥದ್ದು, ಅವುಗಳ ಆಧಾರದ ಮೇಲೆ ಮತ ನೀಡ್ತಕ್ಕಂಥದ್ದು ಸ್ವಲ್ಪ ಬೇಜಾರು ಅನಿಸುತ್ತೆ. ಒಂದು ಬರೀಬೇಕಂತ ಅನ್ಸೋದಿಲ್ಲ, ಅದು ನಮ್ಮ ಮನಸ್ಸಿಗೆ ತಟ್ಟಬೇಕು. ಅದು ಘಟನೆ ಯಾವುದೇ ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ವಿಶೇಷತೆ ಯಾವುದೇ ಇರಲಿ, ಬಟ್ ಅದು ನಮಗೆ ವಿಶೇಷತೆ ಅಂತ ಅನಿಸ್ಬೇಕು. ಅನಿಸಿದಾಗ ಮಾತ್ರ ಅದು ಬರವಣಿಗೆ ರೂಪದಲ್ಲಿ ಬರ್ಲಿಕ್ಕೆ ಸಾಧ್ಯ. ಸಿದ್ದೇಶ್ವರ ಸ್ವಾಮೀಜಿಯವರು ಅಗಲಿದ ನಂತರ ಅವರ ಅನುಪಸ್ಥಿತಿ ಬಹಳಷ್ಟು ನಮಗೆ ಗಾಢವಾಗಿ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಾವಿವಾಗ ಇದ್ದೀವಿ ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮದಲ್ಲಿ. ನಾನು ಸ್ವಾತಿ. ಇವತ್ತು ನಾವು ಯಾರನ್ನ ಮಾತಾಡ್ಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಡಾಕ್ಟರ್ ಅನ್ನೋ ಪದವಿಯನ್ನು ಪಡೆದು ಜರ್ನಲಿಸಮ್ ಅನ್ನೋ ರೂಟನ್ನು, ಕನ್ನಡ ಸಾಹಿತ್ಯಕ್ಕೆ ಇನ್ನಷ್ಟು ಕೊಡುಗೆಯನ್ನು ಕೊಡೋದಕ್ಕೆ ಹೊರಟಂತಹ ಒಂದು ವಿಶೇಷವಾದಂಥ ವ್ಯಕ್ತಿತ್ವವನ್ನು ನಾವಿವತ್ತು ಮಾತಾಡ್ಸಕ್ಕೆ ಹೊರಟಿದ್ದೀವಿ. ಅವರೇ ಡಾಕ್ಟರ್ ಮಹಾಂತೇಶ್ ಬಿರಾದರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನಂಗೆ ತುಂಬ ಆಶ್ಚರ್ಯ ಅನಿಸೋದಂದರೆ, ಒಬ್ಬರು ಡಾಕ್ಟರ್ ಅನ್ನೋ ಪದವಿ ಪಡೆದ ಮೇಲೆ ಪೇಷಂಟ್ಸನ್ನು ನೋಡ್ಕೊಳ್ಳೋದು, ಅದಕ್ಕೂ ಡಾಕ್ಟರ್ ಆಗೋದಕ್ಕೂ ಸಾಹಿತ್ಯಕ್ಕೂ ಮತ್ತು ನೀವು ಮಾಡ್ತಾ ಇರೋ ಕೆಲಸಕ್ಕೂ ಇದು ಮೂರು ಬೇರೆ ಬೇರೆ ಆಯಾಮಗಳು ಅಂತಲೇ ಹೇಳ್ಬೋದು. ಸೊ ಅಂಥ ಕೆಲಸ ಮಾಡ್ತಾ ಇದ್ದೀರಿ. ಇದು ಹೇಗೆ ಈ ದಾರಿ ಹಿಡಿದ್ರಿ ಸರ್? ಪ್ರತಿಯೊಬ್ಬರಲ್ಲಿನೂ ಒಂದು ಸೃಜನಶೀಲ ಮನಸ್ಸಿರ್ತದೆ, ಪ್ರತಿ ವ್ಯಕ್ತಿಯಲ್ಲೇನೂ ಅದು ಇದ್ದೇ ಇರ್ತದೆ. ಅದನ್ನು ನಾವು ಪೋಷಣೆ ಮಾಡಿದಾಗ ಅದು ಹೊರಗಡೆ ಬರ್ತದೆ. ಯಾವ ರೀತಿ ಒಂದು ಸಸಿಗೆ ನಾವು ನೀರು ಹಾಕಿದರೆ ಅದು ಬೆಳೀತದೆ, ಹೂ ಕೊಡುತ್ತದೆ, ಹಣ್ಣು ಕೊಡುತ್ತದೆ, ಆ ರೀತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೇನೂ ಸಹಿತ ಒಬ್ಬ ಕವಿ, ಒಬ್ಬ ಬರಹಗಾರ, ಒಬ್ಬ ನಾಟಕಕಾರ ಅಥವಾ ಈ ರೀತಿಯಾದಂತಹ ವಿಶೇಷ ಸೃಜನಶೀಲ ಎಲ್ಲ ಚಟುವಟಿಕೆಗಳ ವ್ಯಕ್ತಿ ಆಗಿರ್ತಾರೆ. ನನಗೆ ಬಾಲ್ಯದಲ್ಲಿ ಆ ರೀತಿಯಾದಂಥ ಒಂದು ವಾತಾವರಣ ಸಿಕ್ತು. ಓದಲಿಕ್ಕೆ ಅನುಕೂಲ ಆಯಿತು. ನ್ಯೂಸ್ ಪೇಪರ್ಗಳನ್ನು ಓದ್ತಾ ಇದ್ವಿ, ಬೇರೆ ಬೇರೆ ಇದನ್ನು ನೋಡ್ತಾ ಇದ್ವಿ. ನನಗೆ ವಿಶೇಷವಾಗಿ ಆಸಕ್ತಿ ಆ ಕಡೆ ಇತ್ತು. ನಂತರ ನಾನು ಆಯುರ್ವೇದ ವೈದ್ಯಕೀಯ ಪದವಿಯನ್ನು ಮುಗಿಸಿದ ನಂತರ ಕೆಲವು ದಿನಗಳ ಕಾಲ ನಾನು ಪ್ರಾಕ್ಟೀಸನ್ನು ಕೂಡ ಮಾಡಿದೆ. ನಂತರ ನಾನು ಮುಂಚೆಯಿಂದಲೂ ಸಹಿತ ಸ್ವಲ್ಪ ಸಾಮಾಜಿಕವಾಗಿ ವಿದ್ಯಾರ್ಥಿ ಜೀವನದಿಂದ ಈ ವಿದ್ಯಾರ್ಥಿ ಸಮಸ್ಯೆಗಳ ಬಗ್ಗೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮೂಲಕ ವಿದ್ಯಾರ್ಥಿ ಆಂದೋಲನದಲ್ಲಿ ನಾನು ಭಾಳಷ್ಟು ಭಾಗವಹಿಸಿದ್ದೆ. ಹೀಗಾಗಿ ನನಗೆ ಈ ಜರ್ನಲಿಸಮ್ ಬಗ್ಗೆ, ಬರೆಯೋದ್ರ ಬಗ್ಗೆ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚು ಅರಿವು ಬಂತು. ಆ ಕಡೆ ನನ್ನ ಆಕರ್ಷಣೆ ಹೆಚ್ಚಾಯಿತು. ಓಕೆ, ನೀವು ಆಕರ್ಷಣೆ ಅಂದರೆ ಇದು ಈ ಬರವಣಿಗೆಯ ಜರ್ನಿ ನಿಮ್ಮದು ಯಾವಾಗ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು? ಬರವಣಿಗೆ ನಾನು 99ರಿಂದನೂ BLD ಸಂಸ್ಥೆ ಜೊತೆಗೆ ಅಧ್ಯಕ್ಷರಾದ ಮಾನ್ಯ ಶ್ರೀ MB ಪಾಟೀಲ್ರವ್ರ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಆರಂಭದಲ್ಲಿ ನಾನು ಬರೆದಿದ್ದು ಅಂದರೆ 99ರಿಂದ ಸತತವಾಗಿ ನಾನು BLD ಸಂಸ್ಥೆ ಮತ್ತು MB ಪಾಟೀಲ್ರ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪತ್ರಿಕಾ ವರದಿಗಳನ್ನು ಬರೆಯೋಕ್ಕೆ ನಾವು ಸ್ಟಾರ್ಟ್ ಮಾಡಿದೆ. ಎಲ್ಲ ಕಾರ್ಯಕ್ರಮಗಳ ವರದಿಗಳನ್ನು ಕೊಡ್ತಕ್ಕಂಥದ್ದು, ಸಂಸ್ಥೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ವರದಿಗಳನ್ನು ಕೊಡ್ತಕ್ಕಂಥದ್ದು, ಅವ್ರು ಯಾವುದಾದ್ರೂ ಹಳ್ಳಿಗೆ ಹೋದರೆ ಸಾರ್ವಜನಿಕ ಕಾರ್ಯಕ್ರಮಗಳ ವರದಿಯನ್ನು ಕೊಡ್ತಕ್ಕಂಥದ್ದು, ಪತ್ರಿಕಾ ವರದಿಗಳನ್ನು ಬರದೆ ನನಗೆ ಈ ಬರವಣಿಗೆ ಸ್ವಲ್ಪ ಮಟ್ಟಿಗೆ ಪ್ರಾಕ್ಟೀಸ್ ಆಯಿತು. ಸೊ ನೀವು PRO ಆಗಿದ್ದೀರಾ ಡಾಕ್ಟರ್ MB ಪಾಟೀಲ್ ಸರ್ಗೆ. ಸೊ ಆ ಜರ್ನಿ ಹೇಗಿತ್ತು? ಅದೇ ಪತ್ರಿಕೋದ್ಯಮ ಇದು ವರದಿಗಳನ್ನ ಬರಿತಾ ಇದ್ರಿ ಅಂತ ಹೇಳಿದ್ರಿ. ಸೊ ಆ ಜರ್ನಿ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಸುಮಾರು 25 ವರ್ಷದಿಂದ PRO ಕೆಲಸ ಮಾಡ್ತಾ ಇದ್ದೀರಾ. PRO ಕೆಲಸ ಯಾವಾಗಲೂ ಭಾಳ ಜವಾಬ್ದಾರಿಯುತ ಕೆಲಸ, ಒಂದೇ ರೀತಿ ಕೆಲಸ ಇರೋದಿಲ್ಲ. ಅಲ್ಲಿ ನಾವು ವಿಭಿನ್ನ ಕೆಲಸಗಳಿರ್ತವೆ, ವಿಭಿನ್ನ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀವಿ. ಬೇರೆ ಬೇರೆ ವ್ಯಕ್ತಿಗಳೊಂದಿಗೆ ಒಬ್ಬ ಸಾಮಾನ್ಯ ಸಣ್ಣ ಕೆಲಸದವನ್ನು ಎತ್ಕೊಂಡು ರಾಷ್ಟ್ರದ ಅತ್ಯಂತ ಉನ್ನತ ಹುದ್ದೆಯವರ ಜೊತೆಗೆ ಕೂಡ ನಾವು ಸಂವಹನವನ್ನು ಮಾಡಬೇಕಾಗ್ತದೆ, ಅವರಿಗೆ ನೆರವಾಗಬೇಕಾಗ್ತದೆ, ಅವರನ್ನು ಕೋಆರ್ಡಿನೇಟ್ ಮಾಡಬೇಕಾಗ್ತದೆ.
ಅವರ ಮೂಲಕ ನಮ್ಮ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಾವು ನಡೆಸಬೇಕಾಗ್ತದೆ. ಇದೊಂದು ರೀತಿ ಸಾಮಾನ್ಯ ಜನರನ್ನು ನಾವು ಭೇಟಿ ಆಗ್ತೀವಿ, ಅಸಾಮಾನ್ಯ ಜನರನ್ನು ನಾವು ಭೇಟಿ ಆಗ್ತೀವಿ. ಅಲ್ಲದೆ ನಮ್ಮ ಕಾಯಕದಲ್ಲಿ ನಾವು ಒಂದೇ ರೀತಿಯಾದಂತಹ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ವಹಿಸ್ತಿರ್ತಕ್ಕಂಥ ಕೆಲಸ, ನಾವು ಮಾಡಬೇಕಾದಂಥ ಕೆಲಸ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಶಿಸ್ತಾಗಿ ಅದು ಮುಗಿದ್ರೆ ಒಂದು ಒಳ್ಳೆಯ ಸಮಾಧಾನ. ಸೊ ಇಂಥ ಪಿ ಆರ್ ಒ ಕೆಲಸ ಮಾಡ್ತಾ ಇದ್ದಾಗ ನಿಮಗೆ ಒಂದು ಮರೆಯಲಾಗದ ಘಟನೆ ಅಂತ 25 ವರ್ಷದಲ್ಲಿ ಯಾವುದಾದ್ರೂ ಇದ್ದರೆ? ಮರೆಯಲಾಗದ ಘಟನೆಗಳು ಹಲವಾರು ಸಾಕಷ್ಟು ನಮ್ಮ ಜರ್ನಿಯಲ್ಲಿ ಬಂದೇ ಬರ್ತವೆ. ಅದು ನಿಮ್ಮ ಜೀವನವನ್ನು ಇಂಪ್ಯಾಕ್ಟ್ ಮಾಡಿದಂಥ ಜೀವನವನ್ನು ಬಹಳಷ್ಟು ಘಟನೆಗಳನ್ನು ನಾವು ಎದುರಿಸ್ಬೇಕಾಗ್ತದೆ. ಒಂದು ಕಾರ್ಯಕ್ರಮ ಇತ್ತು, ನನಗೆ ತಿಳಿದ ಮಟ್ಟಿಗೆ 2018 ಚುನಾವಣೆಗಿಂತ ಮುಂಚೆ ನಾವು ತುಬ್ಚಿ ಬಬಲೇಶ್ವರ್ ಅಂಥೇಳಿ ಭಾಳ ದೊಡ್ಡ ಏಷ್ಯಾದ ಅತಿ ದೊಡ್ಡ ಒಂದು ಲಿಫ್ಟ್ ಇರಿಗೇಷನ್ ಅಂದರೆ ಏತ ನೀರಾವರಿ, ಕೃಷ್ಣಾ ನದಿಯಿಂದ ನೀರನ್ನು ಮಷಿನ್ಗಳ ಮೂಲಕ ಎತ್ತಿ ಅದನ್ನು ಈ ಬಿಜಾಪುರ ಜಿಲ್ಲೆಯ ಅತ್ಯಂತ ಎತ್ತರದ ಪ್ರದೇಶ, ತಿಕೋಟ, ಬಾಬಾನಗರ್, ಬಿಜ್ಜಿರ್ಗಿ, ಕನಮಡಿ, ಅತ್ಯಂತ ಬಿಜಾಪುರ ಜಿಲ್ಲೆಯ ಎತ್ತರದ ಪ್ರದೇಶ, ಅಲ್ಲಿಗೆ ನೀರು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಲ್ಲವೂ ರೆಡಿಯಾಗಿತ್ತು. ಕಾಂಗ್ರೆಸ್ನ ಆವಾದ ಸಂದರ್ಭದಲ್ಲಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು. ಎಲ್ಲವೂ ರೆಡಿಯಾಗಿ ಸುಮಾರು 1-1.5 ಲಕ್ಷ ಜನ ಸೇರಿಸ್ತಾ ಇದ್ವಿ. ನಾಳೆ ಕಾರ್ಯಕ್ರಮ ಇದೆ, ಇವತ್ತು ಸಂಜೆ ಗೊತ್ತಾಯಿತು ಮಷಿನ್ಗಳು ಇನ್ನೂ ರೆಡಿ ಆಗಿಲ್ಲ, ಇನ್ನೂ ವೈರಿಂಗ್ ಜೋಡಣೆ ನಡೆದಿದೆ, ನೀರನ್ನು ನಾವು ಲಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಬಂತು ಅವಾಗ. ಇನ್ನು ಯಾವ ರೀತಿ ನಾವು ಕಾರ್ಯಕ್ರಮಗಳನ್ನ ಮಾಡಬೇಕು, ಇಷ್ಟೆಲ್ಲ ಜನರನ್ನು ಸೇರಿಸಿದ್ದೀವಿ, ನಾವು ಇದನ್ನು ಉದ್ಘಾಟನೆ ಅಂತ ಹೇಳಿದ್ದೀವಿ ಅಂತ ಹೇಳಿದಾಗ ನಾವು ಪೆಂಡಾಲ್ ಆಗಿತ್ತು, ಜನ ಬರ್ಲಿಕ್ಕೆ ತಯಾರಾಗಿದ್ದರು, ರಾಹುಲ್ ಗಾಂಧಿಯವರು ಬರ್ತಾಯಿದ್ರು. ಇನ್ನು ಆ ಸಂದರ್ಭದಲ್ಲಿ ನಾವು ಧೃತಿಗೆಡಲಿಲ್ಲ, ನಮ್ಮ ಸಾಹೇಬ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿದ್ವಿ. ಹೋದಾಗ ಅವ್ರಿಗೆ ಇಲ್ಲ ಹಾಗೇ ಆಗುತ್ತೆ ಅದು. ಇಲ್ಲ ಸರ್, ಒಂದು ವೇಳೆ ಆದ್ರಂತರೂ ಒಳ್ಳೆಯದೇ, ನನಗೆ ಗೊತ್ತಿತ್ತು ಅದು ಆಗೋದಿಲ್ಲ ಅಂತ, ಆಗದಿದ್ದರೆ ಹೇಗೆ ಮಾಡೋದು ಅಂಥೇಳಿ. ಸೊ ಪ್ಲ್ಯಾನ್ 2 ನಾವು ರೆಡಿ ಮಾಡ್ಕೊಂಡ್ವಿ. ಸಂಜೆ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ, ಬೆಳಗ್ಗೆ ಗೊತ್ತಾಯ್ತದ ಆಗೋದಿಲ್ಲ ಅಂತ. ಸೊ ನಾವು ಪ್ಲ್ಯಾನ್ 2 ಏನು ಮಾಡಿದ್ದೀವಿ ಅಂತಂದ್ರೆ, ಅದು ಎಲ್ಲಿ ಆಗ್ತಾ ಇದೆಯಲ್ಲ ಇನಿಷಿಯಲ್ ಪಾಯಿಂಟ್ನಲ್ಲಿ ಅಲ್ಲಿ ನೀರು ಬರ್ತಕ್ಕಂಥದ್ದನ್ನು ಒಂದು ವಿಡಿಯೋ ಮಾಡಿ, ವಿಡಿಯೋ ತರಿಸಿ ಇಲ್ಲಿ ನಾವು ಅದನ್ನು ಹಿಂದ್ಗಡೆ ಪ್ಲೇ ಮಾಡಿಬಿಟ್ವಿ. ಅದರ ಮೂಲಕ ಇದನ್ನು ಉದ್ಘಾಟನೆ ಅಂಥೇಳಿ ಘೋಷಣೆ ಮಾಡಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದು. ಅಂದರೆ ನಾವು ಸಮಯ ಪ್ರಜ್ಞೆ, ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗ ಮಾಡಿಕೊಂಡು, ಇಲ್ದಿದ್ರೆ ನಾವು ಅದನ್ನೇ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿ ನಾವು ಕೂತಿದ್ರೆ ಅಷ್ಟು ಜನರನ್ನ ನಾವು ನಿರಾಶೆ ಮಾಡಬೇಕಾಗ್ತಿತ್ತು. ಅಷ್ಟು ದೊಡ್ಡ ನಾಯಕರು ದೆಹಲಿಯಿಂದ ಅಲ್ಲಿವರೆಗೆ ಬಂದು ಅವರು ಬರಿಗೈಯಿಂದ ನಾವು ಕಾರ್ಯಕ್ರಮಕ್ಕೆ ಅದೊಂದು ರೀತಿ ಕಳೆದು ಹೋಗ್ಬಿಡ್ತಿತ್ತು. ಬಟ್ ಅದನ್ನ ಕಳೆಯನ್ನ ಅದೇ ರೀತಿ ಉಳಿಸ್ಕೊಂಡು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ವಿ. ಇಂಥ ಸ್ವಲ್ಪ ಪ್ರಜ್ಞೆ ಬೇಕಾಗ್ತದೆ. ಹೌದು. ಸೊ ಅದಾದ್ಮೇಲೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ಲಾನ್ ಬಿ ಅಂತ ರೆಡಿ ಮಾಡ್ಕೊಂಡಿರ್ತೀರಾ? ಇಲ್ಲ, ಪ್ಲಾನ್ ಬಿ ಯಾವಾಗ್ಲೂ ಬೇಕೇ. ಯಾಕಂದ್ರೆ ನಾವು ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳಿಂದ ಜೊತೆಗೆ ಕೆಲಸ ಮಾಡಬೇಕಾದ್ರೆ ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಈಗ ಒಂದು ಉದಾಹರಣೆಗೆ ಬಿಜಾಪುರದ ದರ್ಬಾರ್ ಹೈಸ್ಕೂಲ್ದಲ್ಲಿ 2019ರಲ್ಲಿ ಒಂದು ಕಾರ್ಯಕ್ರಮ ಇತ್ತು. ನಮ್ಮ ಈ ಬಿಜಾಪುರ ಜಿಲ್ಲೆಯ ಕೆರೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಯೋಜನೆಯ ಒಂದು ಕಾರ್ಯಕ್ರಮ. ಅದು 2019 15-16 ಅನಿಸುತ್ತೆ, 14ರಲ್ಲಿನೇ ಎಲ್ಲ ಕಾರ್ಯಕ್ರಮ ರೆಡಿ ಆಗಿದ್ದೀವಿ. ಅವಾಗ 13ರಿಂದ 18 ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದರು, ಬರೋರಿದ್ದರು. ಅಷ್ಟೊತ್ತಿಗೆ ಏನಾಯಿತು, ನಾಳೆ ಕಾರ್ಯಕ್ರಮ ಪೆಂಡಾಲ್ ರೆಡಿ ಆಗಿದೆ, ಎಲ್ಲವೂ ರೆಡಿ ಆಗಿದೆ, ಅಧಿಕಾರಿಗಳೆಲ್ಲರೂ ಸಿದ್ಧರಾಗಿದ್ದರೆ ಭೂಮಿ ಪೂಜೆ, ಕೆರೆಗಳಿಗೆ ನೀರು ತುಂಬತಕ್ಕಂಥದ್ದು. ಸಂಜೆ ಕೋಡ್ ಆಫ್ ಕಂಡಕ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ದು ಅನೌನ್ಸ್ ಆಗಿಬಿಡ್ತು. ಪಾರ್ಲಿಮೆಂಟ್ ಎಲೆಕ್ಷನ್ದು ಅನೌನ್ಸ್ ಆದಮೇಲೆ ಅಷ್ಟೊತ್ತಿಗೆ ಎಲ್ಲನೂ ನಾವು ರೆಡಿ ಮಾಡಿದ್ದೀವಿ. ಅವಾಗ ನಾವು ಒಂದೇ ಪ್ಲ್ಯಾನ್ ಮಾಡಿದ್ವಿ, ಕಾರ್ಯಕ್ರಮ ಕ್ಯಾನ್ಸಲ್ ಅಂದರು. ಕ್ಯಾನ್ಸಲ್ ಮಾಡೋದು ಬೇಡ ಸರ್ ಅಂತಂದ್ವಿ. ಹಿಂದ್ಗಡೆ ಬ್ಯಾನರ್ ಗೌರ್ಮೆಂಟ್ ತೆಗೆದು ಬಿಡೋಣ, ಕಾಂಗ್ರೆಸ್ ಸಮಾವೇಶ ಮಾಡಿಬಿಡೋಣ, ಪಕ್ಷದ ಸಮಾವೇಶ ಮಾಡಿಬಿಡೋಣ, ಅಧಿಕಾರಿಗಳು ಇವ್ರು ಯಾರು ಬರೋದಿಲ್ಲ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ, ಆ ಕಾರ್ಯಕ್ರಮ ಮುಂದೆ ಎಂದಾದರೂ ಮಾಡೋಣ, ಈ ಜನರನ್ನು ಇದನ್ನು ಬಳಸ್ಕೊಂಡು ನಮ್ಮ ಪಕ್ಷದ ಸಮಾವೇಶ, ಹೇಗಿದ್ರು ಪಾರ್ಲಿಮೆಂಟ್ ಎಲೆಕ್ಷನ್ ಅನೌನ್ಸ್ ಆಗಿದೆ, ಪಾರ್ಲಿಮೆಂಟ್ ಎಲೆಕ್ಷನ್ ಚುನಾವಣೆ ನಿಮಿತ್ತನೇ ಪಕ್ಷದ ಸಮಾವೇಶ ಕರ್ನಾಟಕದ್ದು ಬಿಜಾಪುರದಿಂದನೇ ಆರಂಭ ಮಾಡೋಣ ಅಂತ ಅದನ್ನು ಮಾಡಿಬಿಟ್ವಿ. ಸೊ ಯಾವಾಗಲೂ ಪ್ಲಾನ್ ಬಿ ಇರ್ತಕ್ಕಂಥದ್ದು ಅದು
ಬೇಕಾಗ್ತದೆ. ಹೇಳ್ತಾ ಇರೋ ಪ್ರಕಾರ ನೀವು ತುಂಬಾ ನಿಮ್ ಕೆಲಸದಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಅಗತ್ಯ ಇದೆ. ಹೌದು. ಸೊ ಅಂತ ಪರಿಸ್ಥಿತಿಯಲ್ಲಿ ಬರವಣಿಗೆಗೆ ಹೇಗೆ ಟೈಮ್ ಕೊಡಕ್ಕಾಗತ್ತೆ ಸರ್? ಬರವಣಿಗೆ ಈಗ ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ನಾವು ಭಾಳ ಈಸಿ ಆಗುತ್ತೆ. ಈಗ ಮೊಬೈಲ್ಗಳಲ್ಲೇ ನಾವು ವಾಯ್ಸ್ ಟೈಪಿಂಗ್ ಆಗಿರ್ಬೋದು ಅಥವಾ ಮೊಬೈಲ್ದಲ್ಲೇ ನಾವು ಕನ್ನಡ ಟೈಪಿಂಗನ್ನು ನಾವು ಮಾಡ್ಬೋದು. ಸೊ ಆ ಟೈಮನ್ನು ನಾವು ಹೊಂದಾಣಿಕೆ ಮಾಡಬೇಕು. ಬರೀಬೇಕಂತಕ್ಕಂಥ ಈ ವಿಷಯ ಇದು ವಿಶೇಷವಾದದ್ದು, ಇದನ್ನು ಬರೀಬೇಕು ಅಂತಕ್ಕಂಥದ್ದನ್ನ ಮನಸ್ಸಿನಲ್ಲಿ ಬಂದರೆ ಎಂಥ ಸಮಯ ಹೊಂದಾಣಿಕೆ ಮಾಡಿಕೊಂಡು ನಾವು ಅದನ್ನೊಂದು ಬರಿಬೋದು. ಸ್ವಲ್ಪ ಗ್ರಾಮೆಟಿಕಲ್ಲು ಮಿಸ್ಟೇಕ್ ಆಗ್ಬೋದು, ಸ್ವಲ್ಪ ಆಮೇಲೆ ಅದನ್ನು ಎಡಿಟು ಮಾಡ್ಕೊಳ್ಬೋದು. ಸೊ ಆ ಅವಕಾಶ ಇದ್ದೇ ಇರ್ತದೆ. ಬರೀಬೇಕು, ಇದು ವಿಶೇಷ, ಇದು ಜನರಿಗೆ ಇದನ್ನು ತಿಳಿಸ್ಬೇಕು ಅಂತ ಬಂದಾಗ ಆಟೋಮೆಟಿಕ್ಲಿ ಅದು ತಾನೇ ಬಂದೇ ಬಿಡ್ತದೆ. ಸೊ ನೀವು ಇಲ್ಲಿವರೆಗೂ ಬರ್ದಿರೋದು ನಿಮ್ಮ ಸೋಷಿಯಲ್ ಮೀಡಿಯಾದ ಪೇಜಲ್ಲಿ, ಫೇಸ್ಬುಕ್ಕಲ್ಲಿ ಏನು ಮುಖಪುಟದಲ್ಲಿ ಏನು ಬರ್ದಿದ್ದೀರೋ, ಆ ಮುಖಪುಟದಲ್ಲಿ ಬರ್ದಿರೋವಂಥ ವಿಷಯಗಳಲ್ಲಿ ಇದೊಂದು ಬರವಣಿಗೆ ತುಂಬ ಮೆಚ್ಚುಗೆ ಪಡೆದಿದೆ, ನಾನು ಅಂದ್ಕೊಂಡಿರಲಿಲ್ಲ ಅನ್ನೋ ಬರವಣಿಗೆ ಯಾವುದಾದ್ರೂ ಇದೆಯಾ? ಅಂತ ಸುಮಾರು ಇದ್ದವ್ರು. ಯಾಕಂದರೆ ನನಗೆ ವಿಶೇಷವಾಗಿ ಈ ಸಾಮಾನ್ಯರ ಬಗ್ಗೆ ನಾವೇನು ಬರಿತೀವಿ, ಸಾಮಾನ್ಯರ ಬಗ್ಗೆ, ರೈತರ ಬಗ್ಗೆ, ಕೃಷಿಕರ ಬಗ್ಗೆ, ಕೂಲಿಕಾರರ ಬಗ್ಗೆ, ಕಷ್ಟದಿಂದ ಮೇಲೆ ಬಂದವ್ರ ಬಗ್ಗೆ ನಾವೇನು ಬರಿತೀವಿ ಅದು ನಿಜವಾಗಿಯೂ ಸಹಿತ ಜನರಲ್ಲಿ ವ್ಯಾಪಕವಾದಂಥ ಒಂದು ಮೆಚ್ಚುಗೆ ಪಾತ್ರ ಆಗ್ತದೆ. ಜನ ಅದ್ರ ಬಗ್ಗೆ ಅವಾಗ ಸಿಕ್ಕಾಗ ಇಲ್ಲ ಅದು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅಂದರೆ ಸಾಮಾನ್ಯರಲ್ಲಿ ನಾವು ಅಸಾಮಾನ್ಯತೆಯನ್ನು ಕಾಣ್ತಕ್ಕಂಥದ್ದು, ಅವ್ರ ಅಸಾಮಾನ್ಯ ಕಾರ್ಯವನ್ನು ನಾವು ಅದಕ್ಕೊಂದು ಪ್ಲಾಟ್ಫಾರ್ಮ್ ಅದನ್ನು ಎತ್ತಿ ಜನರಿಗೆ ಮಾದರಿಯಾಗೋ ರೀತಿ ಒಳಗೆ ತೋರಿಸೋದೇನಿದೆಯಲ್ಲ, ಅದು ನ್ಯಾಚುರಲಿ ಜನರಿಗೆ ಒಂದು ರೀತಿಯ ಪ್ರೇರೇಪಣೆ ಸಿಗ್ತದೆ, ಮೆಚ್ಚುಗೆ ಆಗ್ತದೆ. ಸೊ ನಾನು ನಿಮ್ಮ ಪುಸ್ತಕ ಓದ್ತಾ ಇದ್ದೆ, ತುಂಬ ಚೆನ್ನಾಗಿ ಒಂದೊಂದು ತುಂಬ ಒಳ್ಳೆ ಮಾದರಿ ಜೀವನ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರದಲ್ಲಿ ಮೆನ್ಷನ್ ಮಾಡಿರೋದು ಮುಖಪುಟದ ಮರೆಯದ ಮುಖಗಳು. ಸೊ ಈ ಜರ್ನಿ ಇದು ನಿಮಗೆ ಇಷ್ಟೊಂದು ಬರ್ದಿದ್ದೀನಿ, ಇದು ಪುಸ್ತಕ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದದ್ದಾ ಇಲ್ಲ ಯಾರಾದರೂ ಹೇಳಿ ನನಗೆ ಅದೊಂದು ಆಶ್ಚರ್ಯ. ನನಗೆ ಯಾವತ್ತೂ ಸಹಿತ ಪುಸ್ತಕ ಮಾಡಬೇಕು ಅಥವಾ ಇದು ಪುಸ್ತಕ ಬರ್ತದೆ, ಪುಸ್ತಕದ ರೂಪದಲ್ಲಿ ಇದು ಪ್ರಕಟ ಆಗ್ತದೆ ಅನ್ನೋದು ನನಗೆ ಕನಸು ಮನಸ್ಸಿನಲ್ಲೂ ಇರಲಿಲ್ಲ. ಅದಕ್ಕೆ ವೇದಿಕೆ ಆಗಿದ್ದೆ ಬುಕ್ ಬ್ರಹ್ಮ. ಯಾಕಂದರೆ ನಾನು ಹಾಗೆ ಬರಿತಾ ಇದ್ದೆ. ಲಾಸ್ಟ್ ನೀವು ಸೆಂಟ್ ಜಾನ್ ಆಡಿಟೋರಿಯಮಲ್ಲಿ ಬುಕ್ ಬ್ರಹ್ಮ ಕಾರ್ಯಕ್ರಮ ಸಾಹಿತ್ಯ ಸಮ್ಮೇಳನ ತಾವೇನು ಮಾಡಿದ್ರಿ, ಆ ಸಂದರ್ಭದೊಳಗೆ ನಾನು ಅಲ್ಲಿ ಬಂದಿದ್ದೆ. ಬಂದಾಗ ಉದ್ಘಾಟನೆ ಸಮಾರಂಭ ಅದೆಲ್ಲ ಬೇರೆ ಬೇರೆ ಗೋಷ್ಠಿಗಳನ್ನ ಆಡುತ್ತಾ ಬುಕ್ ಸ್ಟಾಲ್ ಕಡೆ ಹೋದೆ. ಬುಕ್ ಸ್ಟಾಲ್ನಲ್ಲಿ ಗಣೇಶ್ ಅಮೀನ್ಗಡ್ ಅವರು ತಮ್ಮ ಕವಿತಾ ಪ್ರಕಾಶನದ ಪುಸ್ತಕಗಳನ್ನ ಹಾಕೊಂಡು ಕೂತಿದ್ರು. ನಾನು ಹೋಗಿ ಅವ್ರನ್ನ ಮಾತಾಡ್ಸಿದ್ಮೇಲೆ ಅವರು ಏನು ಚೆನ್ನಾಗಿ ಬರೀತೀರಿ ಸರ್, ನೀವೆಲ್ಲ ಬರೆದಿದ್ದನ್ನು ಸೇರಿಸಿ ಒಂದು ಕಡೆ ಕೊಟ್ಬಿಡ್ರಿ, ಅದನ್ನೊಂದು ಪುಸ್ತಕ ಮಾಡೋಣ ಅಂತಂದರು. ನನಗೆ ಒಂದು 2-3 ವರ್ಷದ ಹಿಂದೆ ನಮ್ಮ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರಾದಂಥ ರಂಜಾನ್ ದರ್ಗಾ ಅವರು ನನಗೆ ಭಾಳ ಆತ್ಮೀಯರು. ಅವ್ರು ಹೇಳಿದರು, ಮಾಂತೇಶ್ವರಿ ನೀವು ಚೆನ್ನಾಗಿ ಬರೀತೀರಿ, ನೀವು ಬರೆದದ್ದನ್ನೆಲ್ಲ ನನಗೊಂದು ಮೇಲ್ ಹಾಕ್ರಿ, ನಾನು ನೋಡಿ ಸರಿ ಮಾಡಿ ಅದನ್ನೊಂದು ಪುಸ್ತಕ ರೂಪದಲ್ಲಿ ತರೋಣ, ಚೆನ್ನಾಗಾಗತ್ತೆ ಅಂತ ರಂಜಾನ್ ದರ್ಗಾ ಅವರು ಭಾಳ ಅಭಿಮಾನದಿಂದ ಹೇಳಿದರು. ನಾನು ಅದನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಸೊ ಅವಾಗ ನಾನೊಂದಿಷ್ಟು ಕಲೆಕ್ಷನ್ ಮಾಡಿ ಇಟ್ಟಿದ್ದೆ. ಯಾವಾಗ ಗಣೇಶ್ ಅಮೀನ್ಗಡ್ರು ಬೆನ್ನು ಹತ್ತಿದ್ರು, ಇಲ್ಲ ನೀವು ಇದನ್ನು ಮಾಡ್ರಿ ಅಂತ, ನಾನೇ ಮಾಡ್ತೀನಿ, ನಮ್ಮ ಕವಿತಾ ಪ್ರಕಾಶನದಿಂದ ಮಾಡೋಣ, ನೀವು ಕಳಿಸ್ರಿ ಅಂದಾಗ ನಾನು ಇಮಿಡಿಯೇಟು ಆ ಹಿಂದೆ ಎಲ್ಲ ಸಂಗ್ರಹ ಮಾಡಿದ್ದನ್ನೇ ಅವರಿಗೆ ಫಾರ್ವರ್ಡ್ ಮಾಡಿದೆ. ಸೊ ಅವರು ಅದನ್ನ ಎಲ್ಲ ಜೋಡಿಸಿ ಅಚ್ಚುಕಟ್ಟಾಗಿ ರೆಡಿ ಮಾಡಿ ಅದನ್ನ ಪುಸ್ತಕ ರೂಪದಲ್ಲಿ ತಂದರು. ಸೊ ನೀವು ಪುಸ್ತಕ ರೂಪದಲ್ಲಿ ತರಬೇಕಾದ್ರೆ ನೀವು ಒಂದು ಅಷ್ಟೊಂದು ಬರವಣಿಗೆಯಲ್ಲಿ ಇದು ಚೆನ್ನಾಗಿ ಯಾವ್ದು ಸೆಲೆಕ್ಷನ್ ಪ್ರಾಸೆಸ್ ಹೇಗಿತ್ತು? ಸೆಲೆಕ್ಷನ್ ಪ್ರಾಸೆಸ್ಸು ಅದು ಸುಮಾರು 10 ವರ್ಷಗಳಿಂದ ಬರೆದಿದ್ದೆಲ್ಲ ಸಾಕಷ್ಟು ಅದೆಲ್ಲ ಆನ್ಲೈನಲ್ಲೇ ಇತ್ತು. ನಮಗೆ ಸ್ವಲ್ಪ ಸಮಯ ಕಡಿಮೆ ಇತ್ತು. ಯಾವುದನ್ನು ತಗೊಳ್ಬೇಕು ಯಾವುದನ್ನು ಬಿಡಬೇಕು ಅಂದಾಗ ಸ್ವಲ್ಪ ಇನ್ನೂ ಚೆನ್ನಾಗಿರೋದನ್ನು ಸಹಿತ ಬಿಟ್ಟು ಹೋಗಿ ಅಂತ ಉದಾಹರಣೆ ಇದೆ. ಭಾಳಷ್ಟು ಅದು ಉಳ್ಕೊಂಡು ಹೋಗಿದೆ. ನಮ್ಮ ಹತ್ರ ರೆಡಿ ಅವೈಲೇಬಲ್ ಮಟೀರಿಯಲ್ ಇರಲಿಲ್ಲ, ಹಾಗಾಗಿ ಉಳ್ಕೊಂಡು ಹೋಗಿದೆ. ಎಷ್ಟು ಸಾಧ್ಯವೋ ಅಷ್ಟರಲ್ಲಿ ಸೇರಿಸಿ ಫೋಟೋಗಳು, ಯಾಕಂದರೆ ಚೆನ್ನಾಗಿ ಬರಬೇಕು ಅಂಥದ್ದು ಯಾವುದು ಅವೈಲೇಬಲ್ ಇದೆ ಅದನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡಿದ್ವಿ. ಇನ್ನು ಈ ಪುಸ್ತಕದ 2ನೇ ಸಂಪುಟ ಏನಾದರೂ ಬರೋ ಚಾನ್ಸಸ್ ಇದೆಯಾ? ಹಾಗಾದರೆ ನಾನು ಅದನ್ನು ತರಲೇಬೇಕು ಅಂತೇನು ಬರಿತಾ ಇಲ್ಲ. ಸಾಮಾನ್ಯವಾಗಿ ನನಗೆ ವಿಶೇಷ ಅನಿಸಿದ್ದು, ಬರಿಬೇಕು ಅಂತ ಅನಿಸಿದ್ದು ಅದನ್ನು ಬರೆದಾಗ ಅದೆಲ್ಲ ಸೇರಿಸಿ ಅದು ಕಲೆಕ್ಷನ್ ಆದಾಗ 2ನೇ ಸಂಪುಟ ತರಬಹುದು. ಆದರೆ 2ನೇ ಸಂಪುಟ ತರಕ್ಕೋಸ್ಕರನೇ ಬರೆಯುವಂಥದ್ದು ನನಗೆ ಅದು ಅಷ್ಟು ನನಗೆ ಮನಸ್ಸಿಗೆ ಹಿಡಿಸೋದಿಲ್ಲ. ನೀವು ಈಗ ಬರವಣಿಗೆ
ಜರ್ನಿ ಏನು ಸ್ಟಾರ್ಟ್ ಮಾಡಿದ್ರಿ ಫಸ್ಟ್ ನೀವು ಬರವಣಿಗೆ ಸ್ಟಾರ್ಟ್ ಮಾಡಿದಾಗ್ಲೂ ಇವಾಗ ಬರಿತಾ ಇರೋದಕ್ಕೂ ಏನಾದರೂ ವ್ಯತ್ಯಾಸ ಆಗಿದೆಯಾ? ಸ್ವಾಭಾವಿಕವಾಗಿ ನಾವು ಇನಿಷಿಯಲಿ ಬರಿಬೇಕಾದ್ರೆ ಪತ್ರಿಕಾ ವರದಿಗಳನ್ನು, ಕಾರ್ಯಕ್ರಮಗಳನ್ನು, ಏನು ಎಂತ ವರದಿಯನ್ನು ಮಾತ್ರ ನಾವು ಕೊಡ್ತಾ ಇದ್ದೀವಿ. ಅಲ್ಲಿ ಏನು ನಡೀತಾ ಇದೆ ವರದಿಯಲ್ಲಿ ಅದನ್ನೇ ಎಷ್ಟು ಸಾಧ್ಯವೋ ಮೀಡಿಯಾಗಳಲ್ಲಿ, ಎಸ್ಪೆಷಲಿ ಪ್ರಿಂಟ್ ಮೀಡಿಯಾದಲ್ಲಿ ಪ್ರಿಂಟ್ ಆಗಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಕೊಡ್ತಾ ಇದ್ದೀವಿ. ಅದೊಂದು ರೀತಿ ಸೆನ್ಸಾರ್ಡ್ ಇರ್ತಿತ್ತು. ಈಗ ನಾವು ಸೋಷಿಯಲ್ ಮೀಡಿಯಾದಾಗ ಬರೆಯುವಂಥದ್ದು ಏನಿದೆ ಇದು ಅನ್ಸೆನ್ಸಾರ್ಡ್. ನನ್ನ ವೈಯಕ್ತಿಕವಾಗಿ ಮನಸ್ಸಿಗೆ ಏನು ಅನ್ನಿಸ್ತದೆ, ಯಾವುದು ಅಗತ್ಯ ಇದೆ ಅದನ್ನು ನಾನು ಭಾಳ ಸಂತೋಷದಿಂದ ಅಥವಾ ಸ್ವಾತಂತ್ರ್ಯದಿಂದ ನಾನು ಬರಿಬಹುದು ಅಂತ ಅನ್ನಿಸ್ತಾ ಇದೆ. ಸೊ ನೀವು ಅದೇ ಜರ್ನಿ ಬಗ್ಗೆ ಮಾತಾಡೋದಾದರೆ ನಿಮ್ಮ ಏನು ಪಾಠ ಅಥವಾ ಜೀವನದಿಂದ ಕಲ್ತಿದ್ದೇನೆ ಇಷ್ಟು ವರ್ಷದಲ್ಲಿ ಬರವಣಿಗೆಯಿಂದ ಆಗ್ಬೋದು ಅಥವಾ ನಿಮ್ಮ ಸ್ವಲ್ಪ ಸಮಯ ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳಿದ್ರಿ ಆ ಸಮಯದಲ್ಲಿ ಇರ್ಬೋದು ಅಥವಾ PRO ಆಗಿ ಕೆಲಸ ಮಾಡಿರೋ ಜರ್ನಿ ಆಗಿರ್ಬೋದು, ಅದೇ ಪೊಲಿಟಿಕಲ್ ಲೈಫ್ ಎಲ್ಲ ಸೇರಿ ಲೈಫಿಂದ ಏನಾದರೂ ಒಂದು ಕಲ್ತಿದ್ದೀನಿ ಅಂದರೆ ನಾವು ವಿಶೇಷವಾಗಿ ವಿಜಯಪುರದವರು, ನಮಗೆ ಅಲ್ಲಿ ಇಬ್ಬರು ಪ್ರೇರಣೆ ನಮಗೆ. ಒಂದು ಬಸವಾದಿ ಶರಣರು, ಬಸವಣ್ಣವರು ಹುಟ್ಟಿದಂತಹ ಮತ್ತು ಅವರು ಲಿಂಗೈಕ್ಯರಾದಂತಹ ಸ್ಥಳ ಬಿಜಾಪುರ ಜಿಲ್ಲೆ. ಅದೇ ರೀತಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು, ಜ್ಞಾನಯೋಗಾಶ್ರಮದ ಈ ಶತಮಾನದ ಸಂತ ಅಂತ ಏನು ಕರಿತೀವಿ, ಸಿದ್ದೇಶ್ವರ ಮಹಾಸ್ವಾಮಿಗಳು ಇದ್ದಂತಹ ಅವರ ಕಾರ್ಯಕ್ಷೇತ್ರ ವಿಜಯಪುರ ಜಿಲ್ಲೆ. ಸೊ ಅವರು ಇಬ್ಬರ ಪ್ರೇರಣೆ ಬಹುತೇಕ ಬಿಜಾಪುರದ ಎಲ್ಲರಿಗೂ ಆಗಿರ್ತದೆ ಅಂತ ಹೇಳ್ತೀನಿ. ಅವರು ಬಸವಾದಿ ಶರಣರು ಹೇಳಿದ್ದದನ್ನೇ ಕಾಯಕವೇ ಕೈಲಾಸ. ನಾವು ಯಾವುದೇ ಕೆಲಸ ಮಾಡಲಿ, ಯಾವುದೇ ವೃತ್ತಿ ಗೌರವ, ಡಿಗ್ನಿಟಿ ಆಫ್ ಲೇಬರ್ ಏನಂತೀವಿ, ನಾವು ಏನೇ ಕೆಲಸ ಇರಲಿ ಆ ಕೆಲಸದ ಬಗ್ಗೆ ನಾವು ಆ ಗಣತೆ ಇರಬೇಕು. ಯಾವುದೇ ಕೆಲಸ ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ಇರಬಾರ್ದು. ಒಬ್ಬ ಜವಾನ ಕೆಲಸನೂ ನಾವು ಮಾಡಬೇಕು. ಆಮೇಲೆ ಈಗ ನಾವು ಮಾಡ್ತಿರ್ತೀವಿ, ಈಗ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಕುರ್ಚಿಗಳನ್ನು ಹಾಕೊಳ್ಳೋದು, ಗ್ರೌಂಡ್ ಸ್ವಚ್ಛ ಮಾಡೋದು ಹಿಡ್ಕೊಂಡು, ಶಾಮಿಯಾನ ಹಾಕೋದ್ರಿಂದ ಹಿಡ್ಕೊಂಡು ವೇದಿಕೆ ಮೇಲೆ ದೊಡ್ಡವರು ಬಂದಾಗ ಕಾರ್ಯಕ್ರಮಗಳ ನಿರೂಪಣೆ ಮಾಡ್ತಕ್ಕಂಥದ್ದು, ಅನೌನ್ಸ್ಮೆಂಟ್ಗಳನ್ನ ಮಾಡ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು ಎಲ್ಲವನ್ನೂ ಮಾಡ್ತೀವಿ. ನಾನು ಇದನ್ನೇ ಮಾಡ್ತೀನಿ, ಇದನ್ನೇ ಮಾಡೋದಿಲ್ಲ ಅಂತಲ್ಲ. ಎಲ್ಲವೂ ಅದೊಂದು ರೀತಿ ಪ್ರಸಾದವೇ. ಎಲ್ಲವನ್ನೂ ನಾವು ಸ್ವೀಕರಿಸಬೇಕು, ಎಲ್ಲಕ್ಕೂ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಅದರ ದೃಷ್ಟಿಯೊಳಗೆ ಸಮಚಿತ್ತ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಬದುಕಿನಲ್ಲಿ ಕಲ್ತಿದ್ದದು ನಾವು ಸ್ಥಿತಪ್ರಜ್ಞರಾಗಿ ಕಾಲಕ್ಕನುಸಾರವಾಗಿ ನಮ್ಮ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಹೋಗೋದು ನನಗೆ ಅದು ಕಲಿಸ್ಕೊಟ್ಟಿದೆ. ವೃತ್ತಿ ಬಗ್ಗೆ ಮಾತಾಡಿದ್ರಿ. ನಿಮ್ಮ ವೃತ್ತಿ ಜೀವನದಲ್ಲಿ ನನಗೆ ತುಂಬ ನಿರಾಶೆಯಾಗಿ ಪರಿಸ್ಥಿತಿ ಇದು ಅಂತ ಏನಾದರೂ ಯಾವತ್ತಾದರೂ ಅನಿಸಿದ್ದಿದೆಯಾ? ಸಾಕಷ್ಟು ಸಲ ಅನಿಸಿದೆ. ಈಗ ಭಾಳಷ್ಟು ನಾವು ಈ ಚುನಾವಣೆಗಳನ್ನು ನೋಡ್ತೀವಿ. ವಿಶೇಷವಾಗಿ ನಾನು PRO ಆಗಿ MB ಪಾಟೀಲ್ರ ಜೊತೆಗೆ ಸಾಕಷ್ಟು ಚುನಾವಣೆ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ನಮ್ಮ ನಾಯಕರು ಡೆವಲಪ್ಮೆಂಟ್ ಓರಿಯೆಂಟೆಡ್. ಅವರು ಒಂದು ರೀತಿಯ ಈ ತಲೆಮಾರಿಗಲ್ಲ, ಇದರ ಮುಂದಿನ ತಲೆಮಾರಿಗೂ ಇದರ ಅನುಕೂಲತೆಗಳಾಗಬೇಕು ಅಂತಕ್ಕಂಥ ಥಿಂಕ್ ಮಾಡ್ತಕ್ಕಂಥ ಒಬ್ಬ ಜೆಂಟಲ್ಮ್ಯಾನ್, ಸ್ಟೇಟ್ಸ್ಮ್ಯಾನ್. ಅಷ್ಟು ಪರಿಣಾಮಕಾರಿಯಾಗಿ ಅವ್ರ ಕೆಲಸಗಳನ್ನು ಮಾಡ್ತಾರೆ. ಬಟ್ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲಲ್ಲ, ಆ ಸಂದರ್ಭದಲ್ಲಿ ಬೇಜಾರಾಗುತ್ತೆ. ಜನ ಕೇವಲ ಯಾವುದೋ ಒಂದು ಕ್ಷುಲ್ಲಕ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ರಾಜಕೀಯ ನಾಯಕರನ್ನು ಅಳೆಯುವಂಥದ್ದು, ಕ್ಷುಲ್ಲಕ ವಿಚಾರಗಳಿಗೆ ಹೆಚ್ಚು ಲಕ್ಷ್ಯವನ್ನು ಕೊಡ್ತಕ್ಕಂಥದ್ದು, ಅವುಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಕ್ಕಂಥದ್ದು, ಅವುಗಳ ಆಧಾರದ ಮೇಲೆ ಮತ ನೀಡ್ತಕ್ಕಂಥದ್ದು ಸ್ವಲ್ಪ ಬೇಜಾರು ಅನಿಸುತ್ತೆ. ಏನಪ್ಪ ಇದು ಇಷ್ಟೆಲ್ಲ ನಾವು ಮಾಡಿದ್ರೂ ಸಹಿತ ಇದು ಉಪಯೋಗ ಬರೋದಿಲ್ಲಲ್ಲ ಅಂತಕ್ಕಂಥದ್ದು ಮನಸ್ಸಿಗೆ ಬೇಜಾರು ಅನಿಸುತ್ತೆ. ಜನ ಗುರುತಿಸ್ತಾ ಇಲ್ಲ. ಬರವಣಿಗೆ ಶುರು ಮಾಡಿದಾಗ ನಿಮಗೆ ಯಾವುದಾದ್ರೂ ಪರಿಸ್ಥಿತಿಯಲ್ಲಿ ಈ ಬರವಣಿಗೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದ ಥರ ಬರ್ತಾ ಇಲ್ಲ ಅಥವಾ ಆ ಥರ ಏನಾದರೂ ಅನಿಸಿದ್ದಿದೆಯಾ ಸರ್? ಹಾಗೇನಿಲ್ಲ. ಯಾಕಂದರೆ ನಾವು ಬರಿತಾ ಇರತಕ್ಕಂಥದ್ದು ಯಾವುದೇ ದೀರ್ಘ ಲೇಖನಗಳಾಗಲಿ ಅಂಥದ್ದು ಯಾವುದಿಲ್ಲ. ಶಾರ್ಟ್ ಸ್ಟೋರೀಸ್ ಲೈಕ್ ಒಂದು ರೀತಿ ಡೈರಿ ಬರೆದಾಗೆ ಬರೆದದ್ದನ್ನೆಲ್ಲವನ್ನೂ ಸಹಿತ ಆನಂದಿಸ್ತೀವಿ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತೇನಿಲ್ಲ. ಅದು ಎಲ್ಲವೂ ನಮ್ಮ ಪ್ರಾಡಕ್ಟೇ. ಒಂದೊಂದು ಶಬ್ದಗಳು ಸಹಿತ ನಮ್ಮ ಆಲೋಚನೆಯಿಂದ ಬಂದಂಥದ್ದು. ಒಂದು 2-3 ಕಡೆ ಏನಾದ್ರು ಮಿಸ್ಟೇಕ್ ಆದ್ರೆ ಅದನ್ನು ಸರಿ ಮಾಡ್ಬೋದು. ಬಟ್ ಎಲ್ಲವೂ ಸಹಿತ ಅದ್ರ ಬರೆದಾಗ ಸಿಗ್ತಕ್ಕಂಥ ಆನಂದ ಇದೆಯಲ್ಲ, ಬರೆದ ಮೇಲೆ ಅದು ಪೋಸ್ಟ್ ಆದಮೇಲೆ ಅದೊಂದು ರೀತಿ ಅದೊಂದು ವ್ರತ ಇದ್ದಂಗೆ. ಬರೆದಿದ್ದನ್ನು ಆನಂದಿಸ್ತೀವಿ.
ಓದ್ದವ್ರು ಆನಂದಿಸ್ತಾರ ಗೊತ್ತಿಲ್ಲ, ಬರೆದವ್ ನಾನು ಆನಂದಿಸ್ತೇನೆ. ಅದು ಮುಖ್ಯ ಅಲ್ಲ ಸರ್, ಅದೇ ಮುಖ್ಯ. ಈಗ ಬರವಣಿಗೆ ಬಗ್ಗೆ ಮಾತಾಡೋದಾದ್ರೆ, ಹಾ ಪುಸ್ತಕ ನೀವು ಬರೆದಿದ ಮೇಲೆ, ಪುಸ್ತಕ ರೂಪದಲ್ಲಿ ಅದೊಂದು ಸಾಫ್ಟ್ ಕಾಪಿ ಅಂತ ರೆಡಿ ಆಗಿದ್ಮೇಲೆ ಹೌದು. ನಿಮಗೆ ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಥವಾ ಅದು ಮಾಡಿದ್ದಿದೆಯಾ? ಸಾಫ್ಟ್ ಕಾಪಿಯಲ್ಲಿ ಸಾಕಷ್ಟು ಚೇಂಜಸ್ಸನ್ನು ಮಾಡಿದೆ. ಸಾಫ್ಟ್ ಕಾಪಿ ನಮ್ಮ ಪುಸ್ತಕ 5ನೇ ತಾರೀಕು ಅಕ್ಟೋಬರ್ 5ಕ್ಕೆ ಬಿಡುಗಡೆ ಆಗೋದು. ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ ನನಗೆ ಸಾಫ್ಟ್ ಕಾಪಿ ಕ್ಲಿಯರ್ ಆಗಿ ಬಂತು. ಅವತ್ತು ಗಾಂಧಿ ಜಯಂತಿ ರಜೆ ಇತ್ತು. ನಶಿಕ್ನಾಗ 5 ಗಂಟೆಗೆ ನನಗೆ ಫಸ್ಟ್ ಸಾಫ್ಟ್ ಕಾಪಿ ಸಿಕ್ತು. 5 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಹೆಚ್ಚು ಕಡಿಮೆ ಪ್ರತಿ ಪುಟದಲ್ಲಿನ ಫೋಟೋಗಳನ್ನು ನಾನು ಸ್ವಲ್ಪ ಬೇರೆ ಬೇರೆ ಫೋಟೋಗಳನ್ನು ನ್ಯಾಯ ಕೊಡೋದಷ್ಟಿಂದ ಆ ಲೇಖನಕ್ಕೆ ಬೇರೆ ಫೋಟೋಗಳನ್ನು ಬಳಸುವಂಥದ್ದು ಆ ಕೆಲಸವನ್ನು ನಾನು ಮಾಡಿದೆ. ಅಂದರೆ 2 ದಿನ 3, 4, 5ನೇ ತಾರೀಕು ಸಂಜೆ ಬಿಡುಗಡೆ, 5ನೇ ತಾರೀಕು ಬೆಳಗ್ಗೆ ನನಗೆ ಕಾಪಿ ಸಿಕ್ತು. ಕೊನೆ ಘಟ್ಟದಲ್ಲಿ ಭಾಳಷ್ಟು ಬದಲಾವಣೆಯನ್ನು ಮಾಡಿದೆ. ಯಾವಾಗಾದರೂ ಈ ಜರ್ನಿ, ಪುಸ್ತಕ ಮಾಡೋ ಜರ್ನಿಯಲ್ಲಿ ತಪ್ಪು ನಿರ್ಧಾರ ಮಾಡಿದೆ, ಪುಸ್ತಕ ಬೇಡ ಇತ್ತು ಅಂತ ಅನ್ಸಿದ್ದಿದ್ಯಾ? ಅಂದ್ರೆ ಇಲ್ಲ ಹಾಗೇನಿಲ್ಲ. ಪುಸ್ತಕ ಮಾಡೋದು ಉದ್ದೇಶ ನಂದು ಇರಲಿಲ್ಲ. ಪುಸ್ತಕ ಮಾಡ್ಬೇಕನ್ನೋದು ಯಾವುದೇ ಕಾರಣಕ್ಕೂ ಆಲೋಚನೆ ಇರಲಿಲ್ಲ. ಅದನ್ನು ಮೊಳಕೆ ಹೊಡೆದವರು ಹಾಕಿದಂಥವ್ರು ಗುರುಮ ವೇದಿಕೆ ಮತ್ತು ನಮ್ಮ ಗಣೇಶ್ ಅಮೀನ್ಗಟ್ರು ಅವರು ಅದನ್ನು ಮಾಡಿದರು. ನನಗೆ ಅದ್ರ ಬಗ್ಗೆ ಏನು ಇದು ಇಲ್ಲ, ಚೆನ್ನಾಗಿ ಬಂದಿದೆ. ಜನರ ಒಲವು ಅದ್ರ ಪುಸ್ತಕದ ಬಗ್ಗೆ ಇದೆ. ಬಹಳ ಜನ ನನ್ನ ಸ್ನೇಹಿತರು, ಪುಣೆದಿಂದ ಒಬ್ಬರು ವಿಶ್ವನಾಥ್ ಶೀಲಾರ್ ಅಂತ ಹೇಳಿ, ಅವ್ರು ಪ್ರತಿ ವರ್ಷ 50 ಪುಸ್ತಕಗಳನ್ನ ಬೇರೆ ಬೇರೆ ಅವ್ರಿಗೆ ಕಳಿಸ್ತಾರಂತೆ. ಅವರು ಈ ಪುಸ್ತಕವನ್ನೇ ಸೆಲೆಕ್ಟ್ ಮಾಡಿದ್ರು. ಒಬ್ಬರು ರಮೇಶ್ ಬಿರಾದಾರ್ ಅಂತ ಹೇಳಿ ಜಿಲ್ಲಾ ಪರಿಷತ್ ಬಿಜಾಪುರದಲ್ಲಿ ಕೆಲಸ ಮಾಡ್ತಾರೆ. ಅವರು 200 ಪುಸ್ತಕಗಳನ್ನ ತೆಗೆದುಕೊಂಡು ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಲೈಬ್ರರಿಗಳಿಗೆ, ಸರ್ಕಾರಿ ಲೈಬ್ರರಿಗಳಿಗೆ, ಪಂಚಾಯತ್ ಲೈಬ್ರರಿಗಳಿಗೆ ರಮೇಶ್ ಬಿರಾದಾರ್ ಅದನ್ನು ಕೊಟ್ಟರು. ಅದೇ ರೀತಿ ನಮ್ಮ ಬಿಜಾಪುರದಲ್ಲಿ ಒಬ್ಬರು BEO ಇದ್ದಾರೆ, ತಳವಾರ್ ಅಂತ ಹೇಳಿ, ಬಿಜಾಪುರ ನಗರದ್ದು. ಅವರು ಈ CRP ಅಂತ ಹೇಳಿ ಅವರೇನು ಶಿಕ್ಷಕರ ಮೇಲೆ ಅಧಿಕಾರಿಗಳಿರ್ತಾರೆ, ಅವರೆಲ್ಲರಿಗೂ ಒಂದು 200 ಪುಸ್ತಕ ತೆಗೆದುಕೊಂಡು ಎಲ್ಲರಿಗೂ ಅವರು ಕೊಟ್ಟರು. ಇದೊಂದು ರೀತಿ ಸಮಾಜದ ಎಲ್ಲ ಜನರಿಗೂ ಈ ಪುಸ್ತಕ ತಲುಪ್ತದೆ, ಅದರಲ್ಲೇನು ವಿಚಾರ ಆಗ್ತದೆ ಅಂತಕ್ಕಂಥದ್ದು ಸಮಾಧಾನ. ಇತ್ತೀಚೆಗೆ ನಾನು ಅದರಲ್ಲಿ ಹುಲಕೋಟಿ ಬಗ್ಗೆ ಬರೆದಿದ್ದೆ. ಹುಲಕೋಟಿಯಲ್ಲಿರ್ತಕ್ಕಂಥ ಸ್ಮಶಾನ, ಉತ್ತರ ಕರ್ನಾಟಕದ ಗದಗ ಹತ್ತಿರ ಇರ್ತಕ್ಕಂಥ ಒಂದು ಹಳ್ಳಿ. ನಮ್ಮ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು, ಪ್ರವಾಸೋದ್ಯಮ ಸಚಿವರಾದ HK ಪಾಟೀಲ್ರವರ ಸ್ವಂತ ಹಳ್ಳಿ ಅದು, ಅವ್ರ ಊರಿನ ಸ್ಮಶಾನದ ಬಗ್ಗೆ ಅದರಲ್ಲಿ ನಾನು ಬರೆದಿದ್ದೆ. ಆ ಪುಸ್ತಕ ಒಯ್ದು ಅವ್ರು ಕೊಟ್ಟಾಗ ಅಷ್ಟು ಸಂತೋಷದಿಂದ ಅವರು ನನ್ನನ್ನು ನೋಡಿಕೊಂಡ್ರು ಅಂತಂದರೆ ಅವ್ರಿಗೆ ಅಪರಿಮಿತವಾದಂಥ ಆನಂದ. ಅವ್ರ ಬಗ್ಗೆ ಭಾಳಷ್ಟು ಬರೆದಿದ್ದಾರೆ, ಭಾಳಷ್ಟು ಅವ್ರ ಬಗ್ಗೆ ಪತ್ರಿಕೆಗಳು ಬರೆದಿದ್ದೀವಿ, ದೇಶ ವಿದೇಶಗಳ ಮ್ಯಾಗ್ಝಿನ್ಗಳಲ್ಲಿ ಅವ್ರ ಬಗ್ಗೆ ಎಲ್ಲ ಪ್ರಕಟ ಆಗಿದೆ. ನಾನೊಬ್ಬ ಸಣ್ಣ ವ್ಯಕ್ತಿ, ಬಟ್ ಅವರು ನನ್ನ ಆದರ್ಶಿದ್ದು ಅಭಿಮಾನದಿಂದ ಹೇಳ್ಕೊಂಡದ್ದನ್ನು ನೋಡಿದರೆ ನಾನು ಬರೆದದ್ದು ಸಾರ್ಥಕ ಅಂತ ಅನ್ನಿಸ್ತು. ನೀವು ಫಸ್ಟ್ ಬರೆದಂಥ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅದು ಯಾವುದ್ರ ಬಗ್ಗೆ ಆಗಿತ್ತು? ಮತ್ತೆ ನಾನು ಇನಿಷಿಯಲಿ 2009-10ರಿಂದ ಇದನ್ನು ಯಾವುದು ಫೇಸ್ಬುಕ್ಕನ್ನು ಬಳಸಲಿಕ್ಕೆ ಆರಂಭ ಮಾಡಿದ್ವಿ. ಆವಾಗ ಅದು ಬರೀತಿದ್ದಿಲ್ಲ. ಅದು ಸಣ್ಣ ನಮ್ಮ ಸಾಹೇಬ್ರು ಒಂದು ಬ್ಲ್ಯಾಕ್ಬೆರಿ ಅಂತ ಒಂದು ಫೋನ್ ಕೊಡಿಸಿದ್ರು, ಬ್ಲ್ಯಾಕ್ಬೆರಿ ಅಂತ. ಅದರೊಳಗೆ ಸಣ್ಣದು ಕ್ಯಾಮ್ರಾ ಇತ್ತು, ಅಷ್ಟು ಕ್ಯಾಮ್ರಾನು ಚೆನ್ನಾಗಿರಲಿಲ್ಲ. ಫೋಟೋ ಹಾಕ್ಕೊಂಡು ಎಲ್ಲೋ ಒಂದು ಫೋಟೋ ಹಾಕ್ತಿದ್ದೀವಿ ಅಷ್ಟೇ. ಆಮೇಲೆ 13ರಿಂದ 18ರ ಅವಧಿಯಲ್ಲಿ ಅವರು ಇರಿಗೇಷನ್ ಮಿನಿಸ್ಟರ್ ಆದಾಗ ಅವ್ರ ಜೊತೆ ಇಡೀ ರಾಜ್ಯವನ್ನು ಸುತ್ತುವಂಥ ಅವಕಾಶ ಸಿಕ್ತು ನನಗೆ. ಅವಾಗ ಹೋದಾಗ ಅಲ್ಲಿ ನಾರಾಯಣಪುರಕ್ಕೆ ಡ್ಯಾಮ್ಗೆ ವಿಸಿಟ್ ಮಾಡಿದರೆ ಅವರ್ ಮಿನಿಸ್ಟರ್ ವಿಸಿಟೆಡ್ ನಾರಾಯಣಪುರ ಡ್ಯಾಮ್ ಅಂತ ಒಂದೇ ಲೈನ್ ಮೇಲ್ಗಡೆ ಇಂಗ್ಲೀಷ್ನಲ್ಲಿ ಬರೋದು ಫೋಟೋ ಹಾಕ್ತಿದ್ವಿ. KRS ಡ್ಯಾಮಿಗೆ ಹೋದರೆ ವಿಸಿಟೆಡ್ KRS ಡ್ಯಾಮ್ ಅಂತ ಹಾಕ್ತಿದ್ವಿ. ಯಾವುದೋ ಕೆನಲ್ ಕೆಲಸಕ್ಕೆ ಹೋದರೆ ಅದನ್ನು ಹಾಕ್ತಿದ್ವಿ. ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಹೋಗಿದ್ರೆ ಅಷ್ಟಕ್ಕೆ ಹಾಕ್ತಿದ್ವಿ, ಅಷ್ಟಕ್ಕೆ ಸೀಮಿತ ಆಗಿತ್ತು. ಅದು ಯಾವಾಗಾದ್ರೂ ಒಂದು ಸಲ. ಆದರೆ ನಾನು ಬರವಣಿಗೆ ಸ್ಟಾರ್ಟ್ ಮಾಡಿದ್ದು 17-18ರ ಜೊತೆಗೆ ಈ ನೀರಾವರಿ ಕೆಲಸಗಳನ್ನು ಮಾಡ್ತಿರ್ಬೇಕಾದ್ರೆ ಅಡೆತಡೆಗಳಿದ್ದು ಅದನ್ನೆಲ್ಲ ಮಾಡಿ ಆ ನೀರು ಬರ್ತಿದ್ದಂಗನೆ ಜನರ ಮನಸ್ಸಿನಲ್ಲಿ ಏನು ಬದಲಾವಣೆ ಬಂತಲ್ಲ, ಜನರ ಭಾವನೆಗಳಲ್ಲಿ. ಈ ನಮ್ಮದು ಬರದ ಜಿಲ್ಲೆ ಬಿಜಾಪುರ ಶತಮಾನಗಳಿಂದಲೂ ಸಹಿತ ಲಾಸ್ಟ್ 100 ಇಯರ್ಸು ರೈನ್ಫಾಲ್ ಡಾಟಾ ತೆಗೆದುಕೊಂಡ್ರೆ ಬಿಜಾಪುರ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ, ನೀರೇ ಇಲ್ಲ ಅಲ್ಲಿ. ಅಲ್ಲಿ ನೀರು ಕೊಟ್ಟ ಮೇಲೆ ಜನರ ಭಾವನೆಗಳಲ್ಲಿ ಏನು ಒಂದು ರೀತಿ ಅರಳುವಿಕೆ ಸ್ಟಾರ್ಟ್ ಆಯ್ತಲ್ಲ, ಅದು ನನ್ನ ಬರವಣಿಗೆಗೆ ಸ್ವಲ್ಪ ಅದನ್ನು ದೀರ್ಘವಾಗಿ ಈ ನೀರು ಬಂದಿದ್ದರಿಂದ ಇವರಲ್ಲಿ ಡೆವಲಪ್ಮೆಂಟ್ ಆಯಿತು, ಇದಾಯಿತು ಅಂತ ಸ್ವಲ್ಪ ಹೆಚ್ಚಿಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. 18ಕ್ಕೆ ಅವ್ರ ಅವಧಿ ಮುಗಿದು ಹೋಯ್ತು. ಮುಂದಿನ ಸ್ವಲ್ಪ ನಮಗೆ ಫ್ರೀ ಟೈಮ್ ಸಿಕ್ತು. ಸೊ ಆವಾಗ
ಉಳಿದ ವಿಚಾರಗಳ ಬಗ್ಗೆ ಬರೀಲಿಕ್ಕೆ ಆವಾಗ ಸ್ಟಾರ್ಟ್ ಮಾಡಿದೆ. ಸೊ ಅದುವೇ ಆ ಫಸ್ಟ್ ಪೋಸ್ಟೇ ಒಳ್ಳೆ ಪ್ರೋತ್ಸಾಹ ಆಯ್ತಾ ನಿಮ್ಗೆ ಬರೆಯೋದಕ್ಕೆ? ಇದು ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ನಿಮಗೆ? ಇತ್ತೀಚೆಗೆ ಏನು ಅದನ್ನ ವ್ಯಕ್ತಿ ವಿಶೇಷಗಳ ಬಗ್ಗೆ ಅಥವಾ ಯಾವುದೋ ಸ್ಥಳ ವಿಶೇಷದ ಬಗ್ಗೆ, ಯಾವುದೋ ಕಾರ್ಯಕ್ರಮ ವಿಶೇಷತೆಗಳ ಬಗ್ಗೆ ಬರವಣಿಗೆ ಮಾಡ್ಕೊಂತ ಅದು ಮುಂದ್ಗಡೆ ಬಂದಾಗ ಈ ರೀತಿ ಬರಬೇಕು ಅಂಥೇಳಿ ನನ್ನಲ್ಲಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಹೋದ್ಮೇಲೆ ಏನಾದರೂ ಒಂದು ವಿಶೇಷತೆ ಅಂತ ಅನಿಸಿದ್ರೆ ಮಾತ್ರ ಅದು ಬರಿಬೇಕಂತ ಅನಿಸೋದ. ಸಾಕಷ್ಟು ನಾವು ಕಾರ್ಯಕ್ರಮ ಪ್ರತಿಯೊಂದು ಬರಿಬೇಕಂತ ಅನ್ಸೋದಿಲ್ಲ. ಅದು ನಮ್ಮ ಮನಸ್ಸಿಗೆ ತಟ್ಟಬೇಕು. ಅದು ಘಟನೆ ಯಾವುದೇ ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ವಿಶೇಷತೆ ಯಾವುದೇ ಇರಲಿ, ಬಟ್ ಅದು ನಮಗೆ ವಿಶೇಷತೆ ಅಂತ ಅನಿಸ್ಬೇಕು. ಅನಿಸಿದಾಗ ಮಾತ್ರ ಅದು ಬರವಣಿಗೆ ರೂಪದಲ್ಲಿ ಬರ್ಲಿಕ್ಕೆ ಸಾಧ್ಯ. ಹೌದು. ಸೊ ನೀವು ಬರಿಬೇಕಾದ್ರೆ ನಾನಿದಕ್ಕೆ ಈ ಥರ ಪ್ರತಿಕ್ರಿಯೆ, ಎಷ್ಟೊಂದು ಜನರ ಪ್ರತಿಕ್ರಿಯೆ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೂ ತುಂಬ ಚೆನ್ನಾಗಿ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಫಾಲೋವರ್ಸ್ ಸುಮಾರು 19,000 ಫಾಲೋವರ್ಸ್ ಇದ್ದಾರೆ ನಿಮಗೆ ಫೇಸ್ಬುಕ್ಕಲ್ಲಿ ನಾನು ನೋಡಿದ ಪ್ರಕಾರ. ಸೊ ಅಷ್ಟೊಂದು ಜನ ಚೆನ್ನಾಗಿ ಪ್ರತಿಕ್ರಿಯಿಸಿದ್ದಾರೆ ಅಂತ ಯಾವುದಾದ್ರೂ ಬರವಣಿಗೆಗಿದೆಯಾ? ಅಥವಾ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿರುವಂಥ ಪೋಸ್ಟ್ ಅದು ಯಾವುದು? ಅಂಥದನ್ನು ನಾನು ಯಾವುದೂ ಗಮನಿಸ್ಲಿಕ್ಕೆ ಹೆಚ್ಚಾಗಿ ಹೋಗೋದಿಲ್ಲ. ಯಾಕಂದ್ರೆ ಬರೆಯೋದು ಮಾತ್ರ. ಅದಕ್ಕೆ ಚೆನ್ನಾಗಿ ಬಂತು ಚೆನ್ನಾಗಿ ಬಂದಿಲ್ಲ ಅಂಥೇಳಿ ಎಲ್ಲವೂ ನನಗೆ ಚೆನ್ನಾಗಿ ಅಂತ ತಿಳ್ಕೊತೀನಿ. ನಾನು ಅದನ್ನು ಹೆಚ್ಚು ಗಮನಿಸ್ಲಿಕ್ಕೆ ಹೋಗೋದಿಲ್ಲ. ಒಂದು ವಿಶೇಷ ಅಂತಂದರೆ ನನಗೆ ನೆನಪಿನಲ್ಲಿ ಉಳಿತಕ್ಕಂಥದ್ದು ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ನಾನೊಂದು ಅವರು ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ಅವರ ಅಂತಿಮ ವಿಧಿವಿಧಾನಗಳನ್ನು ರೆಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ನ್ಯೂಸ್ ಚಾನೆಲ್ದವರು ನನ್ನೊಂದು ಇಂಟರ್ವ್ಯೂ ಮಾಡಿದರು. ಅದು ನಾನು ಬರೆದಿದ್ದಲ್ಲ, ಹೇಳಿದ್ದು. ಆ ಇಂಟರ್ವ್ಯೂಯನ್ನು ಅವರು ಪ್ರಸಾರ ಮಾಡಿದರು. ಆವತ್ತು ಇಡೀ ರಾಜ್ಯದ ಎಲ್ಲ ಚಾನೆಲ್ಗಳು ಅದನ್ನೇ ತೋರಿಸ್ತಾ ಇದ್ರು, ಸಿದ್ದೇಶ್ವರ ಸ್ವಾಮೀಜಿಯವರ ಅಂತಿಮ ಕಾರ್ಯಕ್ರಮದಲ್ಲಿ. ನನ್ನ ಸ್ನೇಹಿತರು ಪ್ರಶಾಂತ್ ನಾಥು ಸುವರ್ಣ ನ್ಯೂಸ್ನಲ್ಲಿ ಅವರು ಈ ರೀತಿ ಸುದ್ದಿ ವಿಶ್ಲೇಷಣೆಯನ್ನು ಮಾಡ್ತಾ ಇರ್ತಾರೆ, ಒಳ್ಳೆ ಹಿರಿಯ ಪತ್ರಕರ್ತರು ಅವರು. ನಾನು ಅವತ್ತೇನು ಅವ್ರದ್ದು ಬೇರೆ ಚಾನೆಲ್ ಅದು, ಆ ಚಾನೆಲ್ನಲ್ಲಿ ಹೇಳಿದಂಥ ಇಂಟರ್ವ್ಯೂನ ನೋಡಿಕೊಂಡು ಅವರು ತಮ್ಮ ಚರ್ಚೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಅವರು ಅದನ್ನು ಮಾಡಿದ್ದು ನನಗೊಂದು ರೀತಿ ವಿಶೇಷ ಅಂತ ಅನಿಸ್ತು. ಅಂದರೆ ಒಂದು ಮಾಹಿತಿ ಅದು ನಮ್ಮಲ್ಲಿ ಇರ್ತಕ್ಕಂತಹ ಏನು ಎಲ್ಲ ನೆನಪಿನ ಸಂಗ್ರಹ ಇರ್ತದೆ, ಅದು ಅದರ ಮೂಲಕ ಹೊರಗೆ ಬಂದಿತ್ತು. ಅದು ನನಗೆ ಬಹಳಷ್ಟು ವಿಶೇಷ. ನಂತರ ಕೂಡ ಅದನ್ನು ಸಾವಿರಾರು ಜನ ಆ ನ್ಯೂಸ್ ಲಿಂಕನ್ನು ನೋಡಿದ್ದಾರೆ. ಓಕೆ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀರ, ತುಂಬ ತಮಾಷೆ ಆದಂಥ ಕಮೆಂಟ್ ಯಾವುದಾದ್ರೂ ಇದ್ರೆ ಯಾವ್ದು ನಿಮ್ಗೆ ಅಯ್ಯೋ ಇಂಥ ಒಂದು ಕಮೆಂಟ್ ಬರಿದಾರ ಅಂತ ಅನ್ಸಿದಂತ? ಜನ ಭಾಳ ಚಾಲಾಕಿಗಳಿರ್ತಾರೆ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ. ಆಗಾಗ ನಾವು ತಪ್ಪಿದಾಗ ತಿದ್ದತಕ್ಕಂಥ ಕೆಲಸವನ್ನು ಅವರು ಕಿವಿ ಹಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೇರವಾಗಿನೂ ಉತ್ತರ ಕೊಡ್ತಾರ, ತಪ್ಪಾಗಿದ್ರೆ ತಪ್ಪು ಅಂತ ಹೇಳ್ತಾರ. ಕೆಲವು ಸಲ ಅದೆಲ್ಲ ಆಗತ್ತೆ. ನಾವು ನೇರವಾಗಿ ಯಾವ್ದಾದ್ರು ನೆನ್ಪಿಟ್ಕೊಳ್ಳುವಂತ ಕಮೆಂಟ್ ಅಥವಾ ನಿಮ್ಮನ್ನು ಒಳಗೊಂಡ ಅಂತ ನಾನು ಒಂದು ಸಲ ಈ ಬಿಜಾಪುರದ 2015-16 ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಯ ಒಂದು ಕೊಳವೆ ಬಾವಿಯಲ್ಲಿ ಒಂದು ಮಗು ಬಿದ್ದಿತ್ತು. ಕೊಳವೆ ಬಾವಿಯಲ್ಲಿ ಆ ಮಗುವಿನ ರಕ್ಷಣೆಗಾಗಿ ಸಾಕಷ್ಟು ಅಲ್ಲಿ ಜಿಲ್ಲಾಡಳಿತ, ನಮ್ಮ ಸಚಿವರು ಎಲ್ಲವನ್ನೂ ಪ್ರಯತ್ನ ಮಾಡಿದರು. ಪ್ರಯತ್ನ ಮಾಡಿದ ಮೇಲೆ ಆ ಮಗು ಬದುಕುಳಿಯೋಕ್ಕಾಗಲಿಲ್ಲ. ಕೊನೆಗೆ ಇದರಿಂದನೂ ಎಲ್ಲಿಂದ ಚೆನ್ನೈದಿಂದ ಸ್ಪೆಷಲ್ ಕೆಲವು ಜನ ಎಕ್ಸ್ಪರ್ಟ್ಸ್ ಅಂತ ಹೇಳಿ ಒಂದು 8-10 ಜನರನ್ನ ಕಾರ್ಮಿಕರನ್ನ ಕರೆಸಿದ್ರು. ಸ್ಪೆಷಲ್ ಫ್ಲೈಟ್ ಮಾಡಿ ಕರೆಸಿದ್ರು, ಅವರಿಗೆ ಹೆಲಿಕಾಪ್ಟರ್ ಕೊಟ್ಟು ಕರೆಸಿ ಅವ್ರ ಕಡೆಯಿಂದನೂ ಪ್ರಯತ್ನ ಮಾಡಿದ್ರು. ಮಗು ಬದುಕುಳಿಲಿಲ್ಲ. ಅವ್ರನ್ನ ನಾವು ಬಿಜಾಪುರ IBಯಲ್ಲಿ ಇಟ್ಕೊಂಡು ಅವ್ರಿಗೆಲ್ಲ ಉಪಚಾರ ಮಾಡಿ ಅವ್ರಿಗೆಲ್ಲ ಖರ್ಚಿಗೆ ಒಂದಿಷ್ಟೆಲ್ಲ ದುಡ್ಡು ಕೊಟ್ಟು ನಮ್ಮ ಸಚಿವರು ಕಳಿಸ್ಕೊಡ್ಬೇಕಾದ್ರೆ ಅವ್ರಿಗೆ ನಾವು ವಿಶ್ ಮಾಡಿ ಅವ್ರದ್ದೊಂದು ಫೋಟೋ ತಗೊಂಡಿದ್ದೆ. ಆ ಫೋಟೋ ಹಾಕಿದ್ದೆ ಸೋಷಿಯಲ್ ಮೀಡಿಯಾದಾಗ. ಅದಕ್ಕೆ ಇಷ್ಟು ಕೆಟ್ಟದಾಗಿ ಕಾಮೆಂಟ್ ಬಂದು ಅಂದರೆ ನನ್ನ ಉದ್ದೇಶ ಏನಾಗಿತ್ತು, ಚೆನ್ನೈದಿಂದ ಕಾರ್ಮಿಕರು ಅಷ್ಟು ದೂರ ಬಂದು ಬಿಜಾಪುರವರೆಗೂ ಬಂದು ಈ ಮಗುವಿನ ಬದುಕಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂಥೇಳಿ ಆ ಗ್ರೂಪದ್ದು ಒಂದು ಫೋಟೋ ಹಾಕಿದ್ದೆ. ಮಗುವಿನ ಬದುಕಿಸಲಾರದ್ದು ಬಹಳ ಜನರಿಗೆ ಸಿಟ್ಟಿತ್ತು. ಮಗು ಬದುಕು ಉಳಿಲಿಲ್ಲ, ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಅಂತಕ್ಕಂಥದ್ದು ಜನರಲ್ಲಿ ನೋವಿತ್ತು. ಅದಕ್ಕೆ ನಿಮ್ಮ ಯೋಗ್ಯತೆಗೆ ಇದನ್ನು ಬೇರೆ ಹಾಕಿದ್ದೀರಿ ಅಂಥೇಳಿ ಜನ ಚೀಮಾರಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ನಾನು ಅದನ್ನು ಅನಿವಾರ್ಯವಾಗಿ ಜನರ ಮನಸ್ಸಿನ ಭಾವನೆಗೆ ವಿರುದ್ಧ ಇದೆ ಅಂಥೇಳಿ ನಾನು ಅದನ್ನು ಡಿಲೀಟ್ ಮಾಡಿದೆ.
ಇನ್ನು ಕೆಲವು ಸಲ ಯಾವುದೇ ಒಂದು ವಿಚಾರ ಇದ್ದಾಗ ನಮಗೆ ತಪ್ಪು ಅಂತ ಇದ್ರೂ ಸಹಿತ ನಾನು ನನ್ನ ವಿಚಾರಕ್ಕೆ ಸ್ಟಿಕ್ ಆನ್ ಆಗಿ ಅದನ್ನು ಹಾಗೆ ಇಡ್ತೀನಿ. ಅದರೊಳಗೆ ನಾನು ಕಾಂಪ್ರಮೈಸ್ ಆಗೋದಿಲ್ಲ. ಅವ್ರಿಗೆ ಅದು ವಿಭಿನ್ನವಾಗಿ ಕಂಡಿರ್ಬೋದು, ಆದರೆ ನನಗೆ ನಾನು ಪ್ರತಿಪಾದಿಸ್ತಕ್ಕಂಥ ವಿಚಾರ ಕರೆಕ್ಟ್ ಇದ್ದಾಗ ಅದನ್ನು ಹಾಗೆ ಇಡ್ತೀನಿ. ಹಾಗೆ ಇರ್ತೀರಾ. ಸೊ ಯಾವುದಾದ್ರೂ ಇಂಥ ಪೋಸ್ಟ್ಗಳು ಅಂದರೆ ಪೋಸ್ಟ್ ಆಗಿ ಉಳಿಯದೆ ನಿಮ್ಮ ಮನಸ್ಸನ್ನು ಅಥವಾ ನಿಮಗೆ ನಿದ್ದೆಗೆಡಿಸಿದಂಥ ಪರಿಸ್ಥಿತಿ ಇದುವರೆಗೂ ಅಂಥದ್ದು ಯಾವುದು? ಯಾಕಂದ್ರೆ ಇದು ಒಂದು ಸ್ವಲ್ಪ ಹೇಳಿದ ಸ್ವಲ್ಪ ನೋವಿನ ಸಂಗತಿ. ಹೌದು. ಅದ್ರ ಚೆನ್ನೈಯಿಂದ ಜನ ಬಂದು ಸಹಾಯ ಮಾಡಿದ್ದು ತುಂಬಾ ದೊಡ್ಡ ವಿಷಯ, ಆದ್ರೆ ಇದು ಆಗಿತ್ತು, ಈ ತರನು ನಡೆದಿತ್ತು ಅಂತ. ಸೊ ಆ ತರ ಯಾವ್ದು ನಿಮ್ ಪೋಸ್ಟ್ ಅಲ್ಲಿ ಅಥವಾ ನಿಮ್ ಬೇರೆ ಯಾವ್ದು ಅಂತ ಸಿಚುವೇಶನ್ ಇಲ್ಲ? ಅಂತದ್ದು ಯಾವುದು ಆಗಿಲ್ಲ. ಪಾಸಿಟಿವ್ ಪೋಸ್ಟ್ ಗಳನ್ನ ಮಾತ್ರ ಹಾಕ್ತೀರಾ ಅಥವಾ ನನಗೆ ಮುಂಚೆ ತಪ್ಪು ಅನಿಸಿದ್ದನ್ನ ಹೆಚ್ಚು ಹಾಕ್ತಾ ಇದ್ದೆ. ಏನ್ ಅನಿಸ್ತಾ ಇದೆ ಅದನ್ನ ಹಾಕ್ತಾ ಇದ್ದೆ. ನೆಗೆಟಿವ್ ಹಾಕ್ತಾ ಇದ್ದೆ, ಪಾಸಿಟಿವ್ ಹಾಕ್ತಾ ಇದ್ದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನನಗೆ ಸ್ವಲ್ಪ ಸಿದ್ದೇಶ್ವರ ಸ್ವಾಮೀಜಿಯವರು ಅಗಲಿದ ನಂತರ ಅವರ ಅನುಪಸ್ಥಿತಿ ಬಹಳಷ್ಟು ನಮಗೆ ಗಾಢವಾಗಿ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಆ ಸಂದರ್ಭದಲ್ಲಿ ಅವರು ಜೀವಮಾನದ ತುಂಬಾ ಅವ್ರು ಹೇಳಿದ್ದು ಯಾವಾಗಲೂ ಪಾಸಿಟಿವ್ ವಿಚಾರಗಳನ್ನೇ. ಸಿದ್ದೇಶ್ವರ ಸ್ವಾಮೀಜಿ ಎಂದೂ ನೆಗೆಟಿವ್ ಸಾಕಷ್ಟು ಇದ್ರೂ ನೆಗೆಟಿವ್ ವಿಚಾರ ಹೇಳ್ತಾ ಇರಲಿಲ್ಲ, ಯಾವಾಗಲೂ ಪಾಸಿಟಿವ್ ವಿಚಾರಗಳನ್ನೇ ಹೇಳ್ತಾ ಇದ್ರು. ಹಾಗಾಗಿ ನನಗೆ ಡಿಸೈಡ್ ಮಾಡಿದೆ, ನಾವು 90% ಆದ್ರೂ 100% ಆಗದಿದ್ರು 90% ಪಾಸಿಟಿವನ್ನೇ ನಾವು ಹೆಚ್ಚು ಇದನ್ನ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾನು ಹೆಚ್ಚು ಪಾಸಿಟಿವ್ ಅನ್ನ ಬರಿತಾ ಇದ್ದೆ. ಅದು ಒಳ್ಳೆ ವಿಚಾರ. ಈಗ ನೀವು ಬರವಣಿಗೆ ಅಥವಾ ನಿಮ್ಮ ವೃತ್ತಿಪರ ಜೀವನ ಏನು PRO ಕೆಲಸ ಮಾಡ್ತಾ ಇದ್ದೀರಾ, ಇದು ಎರಡೂ ಅಲ್ಲದೆ ಇರ್ತಿದ್ರೆ ಬೇರೆ ಏನ್ ಕೆಲಸ ಮಾಡ್ತಾ ಇದ್ರಿ ಸರ್? ಡಾಕ್ಟರು? ನಾನು ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೆ, ಇಲ್ಲ ಅಂದ್ರೆ ಜರ್ನಲಿಸಂ ಎಲ್ಲಾದ್ರೂ ಮಾಡಿ ನಾನು ಯಾವುದೋ ವರದಿಗಾರನಾಗಿಯೋ ಅಥವಾ ಮಾಧ್ಯಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಯಾವುದೂ ಇಲ್ಲ ಅಂದ್ರೆ ಕೃಷಿಕನಾಗಿರೋದು ನನ್ನ ನೆಚ್ಚಿನ ವಿಚಾರ. ಪ್ರಕೃತಿ ಮಧ್ಯೆ ಕೃಷಿಕನಾಗಿರ್ತಿದ್ದೆ. ಈಗ ನೀವು PRO ಆಗಿ ಸುಮಾರು 25 ವರ್ಷ ಕೆಲಸ ಮಾಡಿದ್ದೀರಾ. ಯಾರೋ ಒಬ್ರು ಈ ಫೀಲ್ಡ್ಗೆ ಇಳಿಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೇನಾದ್ರೂ ಮೆಸೇಜ್ ಕೊಡೋದಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? PRO ಸವಾಲಿನ ಕೆಲಸ. ಬದುಕಿನಲ್ಲಿ ಸಾಕಷ್ಟು ಕಲಿಯೋದಕ್ಕೆ ಅವಕಾಶ ಇದೆ. ಸ್ವಸಾಮರ್ಥ್ಯದ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಮ್ಮ ಕೆಲಸದ ಮೂಲಕ ನಾವು ಯಾರ ಪರವಾಗಿ ಕೆಲಸ ಮಾಡ್ತಾ ಇರ್ತೀವಿ, ಆ ಸಂಸ್ಥೆ, ಆ ಸಂಘಗಳನ್ನು, ಆ ವ್ಯಕ್ತಿಗಳು, ಅವರೆಲ್ಲರನ್ನೂ ಕೂಡ ನಾವು ಮುಖವಾಣಿಯಾಗಿ ಅದರ ತದ್ರೂಪಿಗಳಾಗಿ ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದೊಳಗೆ ಬಹಳಷ್ಟು ಜವಾಬ್ದಾರಿಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ನಾವು ಕೆಲಸ ಮಾಡಿದಾಗ ಖಂಡಿತವಾಗಿಯೂ ಯಶಸ್ಸು ದೊರೀತದೆ. ಯಶಸ್ಸು ದೊರೆತಾಗ ಅದು ಸಂಸ್ಥೆಗೆ ದೊರೆತರೆ ಅಥವಾ ನಾವು ಯಾರ ಪರವಾಗಿ ಕೆಲಸ ಮಾಡ್ತಿರ್ತೀವೋ ಆ ವ್ಯಕ್ತಿಗಳಿಗೆ ದೊರೆತರೆ ಅದು ಆಟೋಮೆಟಿಕ್ ಆಗಿ ಅದರಲ್ಲಿ ನಮಗೂ ಆ ಪಾಲು ಶ್ರೇಯಸ್ಸು ಆಟೋಮೆಟಿಕ್ ಆಗಿ ಅದು ತನ್ನಿಂದ ತಾನೇ ಬರ್ತದೆ. ನೀವು ಯಶಸ್ಸಿನ ಬಗ್ಗೆ ಎಲ್ಲ ಹೇಳಿದ್ರಿ. ಸೊ ನನಗೊಂದು ಕ್ಯೂರಿಯಾಸಿಟಿ, ಕುತೂಹಲ, ನೀವು ನಿಮ್ಮ ಒಂದು ದಿನಚರಿ ಹೇಗಿರುತ್ತೆ ಅಂತ? ದಿನಚರಿ ಬೆಳಗ್ಗೆ ಅರೌಂಡ್ ನಮ್ದೇನು ಸ್ಟ್ರಿಕ್ಟು ಇದೇ ರೀತಿ ಅಂತಿಲ್ಲ. ಅದ್ರ ವಿಶೇಷವಾಗಿ ಬಯಾಲಜಿಕಲಿ ನಮ್ದು 6 ಗಂಟೆ ಅಷ್ಟೊತ್ತಿಗೆ ಹೇಳ್ತೀವಿ. ಬೆಳಗ್ಗೆ ಎಲ್ಲೇ ಇರಲಿ, ಯಾವುದೇ ಊರಲ್ಲಿ ಇರಲಿ, ಸಾಧ್ಯವಾದಷ್ಟು ಬೆಳಗ್ಗೆ ವಾಕ್ ಅಥವಾ ವಾಕ್ ಹೆಚ್ಚಾಗಿ ನಾನು ಎಂಜಾಯ್ ಮಾಡ್ತೀನಿ. ಆ ನಿಸರ್ಗದ ಮಧ್ಯೆ ಬೆಳಗ್ಗೆ 6 ಗಂಟೆಗೆ ಇದ್ರೆ 6:30 ಅಷ್ಟೊತ್ತಿಗೆ ರೆಡಿಯಾಗಿ 7:30 1 ಅವರ್ ಬೆಳಗಿನ ಜಾವ ವಾಕು. ಯಾವುದೇ ಜಾಗ ಇರಲಿ, ಹೊಸ ಜಾಗ ಇದ್ರೆ ಖಂಡಿತವಾಗಿ ಹೋಗ್ತೇನೆ, ಯಾಕಂದ್ರೆ ಆ ಸುತ್ತಲಿನ ಜಾಗವನ್ನ ನೋಡ್ಬೇಕು ಅಂತ ಹೇಳಿ. ಬಿಜಾಪುರದಲ್ಲಿದ್ದರೆ ನಮ್ಮದೇ ಆದಂಥ ಸ್ನೇಹಿತರ ವರ್ಗ ಇದೆ, ನಮ್ಮದು ಸೈಕ್ಲಿಂಗ್ ಗ್ರೂಪ್ ಇದೆ, ರನ್ನಿಂಗ್ ಗ್ರೂಪ್ ಇದೆ, ವಾಕಿಂಗ್ ಟೀಮ್ ಇದೆ. ಅದನ್ನು ನಾವು ಎಂಜಾಯ್ ಮಾಡ್ತೀವಿ. 7:30 8 ಗಂಟೆಗೆ ಬಂದಮೇಲೆ 8ರಿಂದ 9 ಗಂಟೆ ಅಷ್ಟೊತ್ತಿಗೆ ನಾವು ರೆಡಿ. 9ಕ್ಕೆ ಸ್ಟಾರ್ಟ್ ಆದರೆ ನಮ್ಮದು ಕೆಲಸದ ನಿಮಿತ್ತ ಸಾರ್ವಜನಿಕ ಕೆಲಸ ಆಗಿರ್ಬೋದು, ನಮ್ಮ ಸಂಸ್ಥೆ ಕೆಲಸ ಆಗಿರ್ಬೋದು, ಅಥವಾ ನಮ್ಮ ಅಧ್ಯಕ್ಷರ ಕೆಲಸ ಆಗಿರ್ಬೋದು, ಆ ಕೆಲಸಗಳನ್ನು ಮಾಡ್ತೀವಿ. ನಾನು ಅದೇ ಸೈಕ್ಲಿಂಗ್ ತುಂಬಾ ಇಷ್ಟ ಅಂತ ಹೇಳಿದ್ರಿ. ನಾನು ನೋಡಿದ ಪ್ರಕಾರ ಮುಖಪುಟದಲ್ಲೂ ಸೈಕ್ಲಿಂಗ್ ಇದೆ. ಸೊ ಸೈಕ್ಲಿಂಗ್ ಅಂದ್ರೆ ತುಂಬಾ ಇಷ್ಟನಾ ಅಥವಾ ಹೇಗೆ? ಸೈಕ್ಲಿಂಗ್ ಅದು ನಾನು ಆಕಸ್ಮಿಕವಾಗಿ ನನಗೆ ಬಂದಂತ ಅದೊಂದು ರೀತಿ ಬಡವಳಿ. ಅದು ಯಾವ ರೀತಿ ಆಯಿತು ಅಂತಂದರೆ, ನಾನು 2018ವರೆಗೂ ಯಾವುದೇ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇರಲಿಲ್ಲ. ನಂತರ ದಿನಗಳಲ್ಲಿ ನಂದು ಓವರ್ ವೇಟ್ ಆಗಿತ್ತು. ಸುಮಾರು
100 kg ಸಮೀಪ ಇದ್ದೆ. ಅವಾಗ ನಮ್ಮ ಸ್ನೇಹಿತರು ನಮ್ಮ ಸಂಸ್ಥೆಯ ನಿರ್ದೇಶಕರು ವಿಧಾನ ಪರಿಷತ್ ಸದಸ್ಯರ ಸುನಿಲ್ ಪಾಟೀಲ್ ಅಂತೇಳಿ ಅವರು ನೀವು ಜಿಮ್ಮಿಗೆ ಹಚ್ಚಿರಿ ಅಂದರು. ನಾನು ಬೆಳಗ್ಗೆ ಎದ್ದು ಸ್ಕೂಟ್ರ್ ಮೇಲೆ ಜಿಮ್ಮಿಗೆ ಹೋಗ್ತಾ ಇದ್ದೆ. ಆವಾಗ ನನ್ನ ಸ್ನೇಹಿತರು ಇನ್ನೊಬ್ಬರು ಶಾಂತೇಶ್ ಅಂತ ಅಲ್ಲಿ ಹೋಟೆಲ್ ಉದ್ಯಮಿ, ಅವರು ಎದುರುಗಡೆ ಸೈಕಲ್ ಮೇಲೆ ಬಂದು ಟ್ರಿನ್ ಅಂತ ಹಾರ್ನ್ ಮಾಡಿ ಹೋಗ್ತಾ ಇದ್ರು. ಇವರು ವ್ಯಾಯಾಮ ಮಾಡಕ್ಕೆ ಹೊರಟಾರ, ನಾನು ವ್ಯಾಯಾಮ ಮಾಡಕ್ಕೆ ಹೊರಟೀನಿ. ನಾನು ಪೆಟ್ರೋಲ್ ಗಾಡಿಯನ್ನು ತಗೊಂಡು ಇದನ್ನು ಪರಿಸರಕ್ಕೆ ಹಾನಿಕಾರಕ ಮತ್ತು ಪೆಟ್ರೋಲ್ ದುಡ್ಡು ಇದನ್ನು ಸವಿದು ಇದನ್ನು ಸುರಿಸಿ ನಾನು ಹೋಗಬೇಕು. ಅದ್ರ ಬದಲಾಗಿ ನಾನು ಯಾಕೆ ಸೈಕಲ್ ತೊಗೊಬಾರ್ದು, ಸೈಕಲ್ ಮೇಲೆ ಹೋದರೆ ದೈಹಿಕ ಶ್ರಮನೂ ಆಗುತ್ತೆ ಪ್ಲಸ್ ಪರಿಸರಕ್ಕೂ ಪೂರಕ ಆಗುತ್ತೆ ಅಂತ ನಾನು ಅದು ಸ್ಟಾರ್ಟ್ ಮಾಡಿದೆ. ನಾನು ಸ್ಟಾರ್ಟ್ ಮಾಡಿದ ಮೇಲೆ ಅದನ್ನು ಒಂದು ಫೋಟೋ ಹಾಕಿದೆ. ನನ್ನ ಗೆಳೆಯರು ಇಬ್ಬರು ಟೀಚರ್ ಇದ್ದಾರೆ, ತಾಂಸೆ ಮತ್ತು ಕಾಪ್ಸೆ ಅಂತ. ಅವರಿಬ್ಬರು ಟೀಚರಿಗೆ ಸೈಕಲ್ ತೊಗೊಳಕ್ಕೆ ಹೇಳಿ ಅವರು ಸೈಕಲ್ ತೊಗೊಂಡ್ರು. 3 ಜನನೂ ಒಟ್ಟಿಗೆ ಹೊರಟಿವಿ. ಸೊ ಅದು ಆಟೋಮೆಟಿಕ್ಕಾಗಿ ಒಂದು ಟ್ರೆಂಡ್ ಆಗಿ ಸ್ಟಾರ್ಟ್ ಆಯ್ತು ಹಾಗೆ. ಸೊ ಅದು ಬಿಜಾಪುರದಲ್ಲಿ ಒಂದು ಟೀಮ್ ಬೆಳೆದು ಇವತ್ತು ಬಿಜಾಪುರದಾಗ VCG ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಅಂದ್ರೆ ಅದೊಂದು ಬ್ರ್ಯಾಂಡ್. ಅವರೆಲ್ಲ ನಾವು ಆಸ್ ಎ ಒಂದು 100 ಜನ ಇದ್ದೀವಿ. ನಾವೆಲ್ಲ ಒಂದು ಫ್ಯಾಮಿಲಿ ಲೈಕ್ ಬೇರೆ ಕಮ್ಯುನಿಟಿ, ನಾವೆಲ್ಲ ಒಂದು ಫ್ಯಾಮಿಲಿ ರೀತಿ ಇದ್ದೀವಿ ನಾವು. ಇವ್ರು VCG ಅಂದರೆ ನಾವು ಎಲ್ಲ ಈ ರೀತಿಯಾದಂತಹ ಆ್ಯಕ್ಟಿವ್ ಕೆಲಸಗಳನ್ನು, ಪರಿಸರ ಪೂರಕವಾದಂತಹ ಸಮಾಜಮುಖಿ ಕೆಲಸಗಳನ್ನು ಬಿಜಾಪುರದಲ್ಲಿ ಮಾಡ್ತಾ ಇರ್ತೀವಿ. ಸೊ ಅದ್ರದ್ದು ಲೀಡರ್ ನೀವೇ, ಶುರು ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ನಮ್ಮ ಸ್ನೇಹಿತರು ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ, ಸಮಾನ ಮನಸ್ಕರು. ಈಗ ತುಂಬಾ ಸ್ಟ್ರೆಸ್ಸು, ಬ್ಯುಸಿ ಶೆಡ್ಯೂಲ್ ಇದೆಲ್ಲ ಮಾಮೂಲಿ ನಿಮಗೆ, ದಿನಾಗ್ಲೂ ಆಗ್ತಾ ಇರುವಂಥದ್ದು. ತುಂಬಾ ಸ್ಟ್ರೆಸ್ಫುಲ್ ದಿನ, ನೀವು ದಿನಾನ ಹೇಗೆ ಎಂಡ್ ಮಾಡ್ತೀರಾ ಸರ್? ಸ್ಟ್ರೆಸ್ ಇದ್ದದ್ದೇ, ಆದ್ರೆ ನಾನು ಹೆಚ್ಚೆಚ್ಚು ಗೆಳೆಯರೊಂದಿಗೆ ಇರ್ಲಿಕ್ಕೆ ಇಷ್ಟಪಡ್ತೇನೆ. ಗೆಳೆಯರೊಂದಿಗೆ ಇದ್ದಾಗ ಒಳ್ಳೆ ಮಾತು ಹರಟೆ ಅದು ನ್ಯಾಚುರಲಿ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ತದೆ. ಎಸ್ಪೆಷಲಿ ಈ ಪರಿಸರದ ಮಧ್ಯೆ ನಾವೇನು ಹೋಗ್ತೀವಿ ನಮಗೆ ಭಾಳ ದೊಡ್ಡ ರಿಲ್ಯಾಕ್ಸೇಷನ್. ಒಂದು ಪಕ್ಷಿಯ ಸೌಂಡು, ಅದರ ಧ್ವನಿ ಕಿವಿಗೆ ಬಿದ್ರೂ ಸಾಕು, ನಾನು ಎಂಥ ಸ್ಟ್ರೆಸ್ ಇದ್ರೂ ಆಟೋಮೆಟಿಕ್ಕಾಗಿ ಅದು ರಿಲ್ಯಾಕ್ಸ್ ಆಗ್ತೈತಿ. ಒಂದು ಹಸಿರಿನ ಗಿಡ ನೋಡಿ ಅದ್ರ ಎಲೆ ನೋಡಿದ್ರೂ ನನ್ನ ಸ್ಟ್ರೆಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ. ಸರ್, ಇವರು MM ಕಲಬುರ್ಗಿ ಅವ್ರನ್ನ ತುಂಬಾ ಹತ್ತಿರದಿಂದ ಕಂಡವ್ರು ನೀವು. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹಂಚಿಕೊಳ್ಬೋದಾ ಸರ್? ಡಾಕ್ಟರ್ MM ಕಲಬುರ್ಗಿ ಅವರು ಬಿಜಾಪುರ ಜಿಲ್ಲೆಯವರೇ. ಅವರು ನಮ್ಮ ಸಂಸ್ಥೆಯಲ್ಲೇ ಓದಿದವರು. ನಮ್ಮ ಹಳಕಟ್ಟಿ ಸಂಶೋಧನಾ ಕೇಂದ್ರ, ವಚನ ಪಿತಾಮಹ ಹಳಕಟ್ಟಿ ಸಂಶೋಧನಾ ಕೇಂದ್ರದ ಮಾರ್ಗದರ್ಶಕರಾಗಿ ಅವರು ಕೆಲಸ ಮಾಡ್ತಾಯಿದ್ರು. ನಾವು ಹಳಕಟ್ಟಿಯವರ ಸಮಗ್ರ ಸಂಪುಟಗಳನ್ನು, ಹಳಕಟ್ಟಿಯವರ ಜೀವಮಾನದಲ್ಲಿ ಬರೆದಂಥ ಎಲ್ಲ ಗ್ರಂಥಗಳನ್ನು ಒಂದು ಸಮಗ್ರ ಸಂಪುಟವಾಗಿ 15 ಸಂಪುಟಗಳಲ್ಲಿ ಅದನ್ನು ನಾವು BLD ಸಂಸ್ಥೆ ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ MB ಪಾಟೀಲರು ಭಾಳ ವಿಶೇಷ ಆಸಕ್ತಿ ವಹಿಸಿ ಅದನ್ನು ಪ್ರಿಂಟ್ ಮಾಡಿಸಿದರು. ಅದರ ಬಿಡುಗಡೆಯನ್ನು ಭಾಳ ಅದ್ಧೂರಿಯಾಗಿ ನಾವು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಕಲಬುರ್ಗಿ ಸರ್ ಅವ್ರು ಬಂದಲ್ಲ ಅಲ್ಲಿ ನಮ್ಮ ಜೊತೆಗಿದ್ದರು. ಆವಾಗಿಂದ ನನಗೆ ಪರಿಚಯ 2008-09ರಿಂದ. ನಂತರ ಅವ್ರ ಮಗಳು ನಮ್ಮ ಸಂಸ್ಥೆಯ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅವರು ಪ್ರಾಧ್ಯಾಪಕಿಯಾಗಿದ್ದರು. ಇನ್ನೊಬ್ಬರು ಮಗಳು ಬಿಜಾಪುರದಲ್ಲೇ ಇನ್ನೊಬ್ಬರು ಮಗಳೂ ಇದ್ದರು. ಅವರ ಹಳೆಯ ಒಬ್ಬರು ತೀರಿ ಹೋದರು, ಮಗಳು ಒಬ್ಬಳೇ ಇದ್ದರು. ಆ ಸಂದರ್ಭದಲ್ಲಿ ನಾನು ಅವ್ರ ಕುಟುಂಬಕ್ಕೆ ಆಗಾಗ ಬೇರೆ ಬೇರೆ ಕೆಲಸದ ನಿಮಿತ್ತ ನೆರವಾಗ್ತಾ ಇದ್ದೆ. ಕಲಬುರ್ಗಿ ಅವರ ಒಡನಾಟ ಬಹಳಷ್ಟು ಇತ್ತು, ಅವ್ರ ಹತ್ರ ಹೋಗೋದು ಬರೋದು ಮಾತು. ವ್ಯಕ್ತಿಗಳ ಬಗ್ಗೆ ನಿಮ್ಮ ಬರವಣಿಗೆಯಲ್ಲಿದ್ದರೂ ವ್ಯಕ್ತಿತ್ವ ಪರಿಚಯ ಮಾಡುವ ಕ್ರಮ ಹೊಸ್ತು. ಈ ಬಗ್ಗೆ ಈಗ ನಾವು ಕಂಡದ್ದನ್ನು ಕಂಡ ಹಾಗೆ, ನೋಡಿದ್ದನ್ನು ನೋಡಿದ ಹಾಗೆ ಹೇಳುವಂಥದ್ದು. ಈಗ ಒಂದು ಪಾರಂಪರಿಕ ಒಂದು ಪದ್ಧತಿ ಇದೆ, ನಾವು ಇದೇ ರೀತಿ ಪರಿಚಯ ಮಾಡಬೇಕು ಅಂಥೇಳಿ. ಬಟ್ ನಾನು ಅದರಿಂದ ವಿಭಿನ್ನವಾಗಿ ಅದನ್ನು ಬರೆಸ್ಕೊಂಡು ನಾನು ಹೋಗ್ತೇನೆ. ಸೊ ಅದು ಒಂದು ರೀತಿ ಜನರ ಮೆಚ್ಚುಗೆಗೆ ಅದು ಭಾಳಷ್ಟು ಇಷ್ಟ ಆಗಿದೆ. ಈಗ ಸಾಮಾನ್ಯರಿಗೆ ಎಟಕದಂಥವರ ಜೊತೆ ನಿಮ್ಮ ಪರಿಚಯ ಇದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಅಂದರೆ ಹೇಗಿದೆ ಅದು, ಹೇಗೆ ಅನಿಸುತ್ತೆ ಅದ್ರ ಬಗ್ಗೆ? ಸಾಮಾನ್ಯರಿಗೆ ಎಟಕದವರು ಅಂತಂದರೆ ಜನಸಾಮಾನ್ಯರಿಗೆ ಅವರು ಸಿಗೋದಿಲ್ಲ. ಬಟ್ ನಮಗೆ ನಾನು ಕೆಲಸ ಮಾಡೋದ್ರ ಕಾರಣಕ್ಕಾಗಿ ನನಗೆ ಅವರು ಸಿಗ್ತಾರೆ. ಬಟ್ ಎಲ್ಲರೂ ಬಹಳ ಜಗತ್ತು ಭಾಳ ಚೆನ್ನಾಗಿದೆ, ವ್ಯಕ್ತಿಗಳು ಭಾಳ ಚೆನ್ನಾಗಿದ್ದಾರೆ. ನಾವು ಪ್ರತಿನಿತ್ಯ ಅವರಲ್ಲಿನ ಪಾಸಿಟಿವ್ ವಿಚಾರಗಳನ್ನು ನೋಡಿದಾಗ ಸಮಯ ಪ್ರಜ್ಞೆ ಆಗಿರ್ಬೋದು, ಸರಳತೆ ಆಗಿರ್ಬೋದು, ಅಸಾಮಾನ್ಯರು ಅಂತ ಯಾರಿದ್ದಾರೆ ಅವ್ರು ಭಾಳ ಸರಳವಾಗಿದ್ದಾರೆ. ನಾವು ಇದನ್ನೊಂದು ತಿಳ್ಕೊಬೇಕು. ನಾವು ಯಾರು ದೂರದಿಂದ ನೋಡ್ತೀವಿ, ಅವ್ರು ಹಾಗೆ ಅಂತ ನಾವು ತಿಳ್ಕೊತೀವಿ. ಅವ್ರು ನಿಜವಾಗಿಯೂ ಭಾಳ ಸರಳವಾಗಿರ್ತಾರೆ.
ಅವ್ರು ಅತ್ಯಂತ ಸರಳವಾಗಿರ್ತಾರೆ. ಹೌದು. ನಾನು ಭಾಳ ಜನ ಆ ರೀತಿ ನೋಡಿದ್ದೀನಿ. ನಾನು ರಾಜಕಾರಣಿಗಳನ್ನು ನೋಡಿದ್ದೀನಿ. ಭಾಳ ಜನ ನಮ್ಮಲ್ಲಿ ಕಲ್ಪನೆ ಇದೆ, ರಾಜಕಾರಣಿಗಳೆಂದ್ರೆ ಭ್ರಷ್ಟರು, ರಾಜಕಾರಣಿಗಳೆಂದ್ರೆ ದುಷ್ಟರು ಅಂಥೇಳಿ. ಬಟ್ ಎಷ್ಟು ಒಳ್ಳೆಯವರು ಇರ್ತಾರೆ, ಎಷ್ಟು ಪ್ರಾಮಾಣಿಕರಾಗಿರ್ತಾರೆ, ಎಷ್ಟು ಸಮಾಜದ ಬಗ್ಗೆ ಅಥವಾ ಮುಂದಿನ ಜನ್ರೇಷನ್ ಬಗ್ಗೆ ಅವರಲ್ಲಿ ಕಲ್ಪನೆಗಳಿರ್ತಾವೆ. ಮತ್ತು ಅವರು ಸ್ವತಃಕ್ಕೆ ಎಷ್ಟು ಶಿಸ್ತುಬದ್ಧವಾಗಿರ್ತಾರೆ, ಎಷ್ಟು ಡಯಟ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅವ್ರದ್ದು ಸ್ಟೈಲ್ ಆಗಿರ್ಬೋದು, ಎಷ್ಟು ಚೆನ್ನಾಗಿರ್ತಾರೆ. ನಾವು ಹೊರಗಿನವ್ರೆ ನೋಡಿದರೆ ನಾವು ಇದು ಇರೋದಿಲ್ಲ. ಅವರು ಈಗ ನೋಡ್ರಿ, ನೀವು ಕೃಷ್ಣ ಬೈರೇಗೌಡರು ನೋಡ್ತೀರಿ, ಎಷ್ಟು ಡೀಸೆಂಟ್, ಎಷ್ಟು ಸಿಸ್ಟಮೆಟಿಕ್, ಎಷ್ಟು ಫಿಟ್ ಅದಾರೆ. ದಿನೇಶ್ ಗುಂಡೂರಾವ್ ನೋಡ್ತೀರಿ, ಎಷ್ಟು ಇದಾರೆ. ಸೊ ನಮ್ಮ ಸಂತೋಷ್ ಲಾಡು ಎಷ್ಟು ಆ್ಯಕ್ಟಿವ್ ಅದಾರೆ. ನಮ್ಮ ಎಂ ಬಿ ಪಾಟೀಲ್ರಿಂದಂತೂ ಹೊಸ ಹೊಸ ವಿಚಾರಗಳನ್ನು ನಮ್ಗೆ ಗೊತ್ತಿರಲಾರ್ದು ಅವರು ಒಂದು ರೀತಿ ಎನ್ಸೈಕ್ಲೋಪೀಡಿಯಾ, ಯಾವ್ದು ಕೇಳಿದ್ರೂ ಉತ್ತರ ಹೇಳ್ತಾ ಇರ್ತಾರೆ. ನಮಗೆ ಇವತ್ತಿಗೂ ನಾವು ಅವ್ರ ಬಾಸು, ನಾವು ಅವ್ರ ಕೆಳಗೆ ಕೆಲಸ ಮಾಡೋರು ಅಂತ ನಮ್ಮಲ್ಲಿಲ್ಲ. ನಾವು ನಮಗೆ ಏನು ಅನ್ನಿಸ್ತದೆ ನಾವು ಕೇಳ್ತೀವಿ, ಅವ್ರು ಅದನ್ನು ಹೇಳ್ತಾ ಇರ್ತಾರೆ, ಹೀಗಲ್ಲ ಹೀಗೆ ಅಂತ ಹೇಳ್ತಿರ್ತಾರೆ. ಕಲಿಯೋದು ಬಹಳಷ್ಟಿದೆ. ಅಸಾಮಾನ್ಯರು ಅಂತಕ್ಕಂಥವ್ರು, ಈಗ ನಾವು ದೊಡ್ಡ ದೊಡ್ಡ ಸ್ವಾಮೀಜಿಗಳನ್ನ ನೋಡ್ತೀವಿ. ಇವತ್ತು ನಮ್ಮ ಸುತ್ತೂರು ಶ್ರೀಗಳದಾರ. ಸುತ್ತೂರು ಶ್ರೀಗಳ ಸಮಯ ಪ್ರಜ್ಞೆ, ಸುತ್ತೂರು ಶ್ರೀಗಳ ಒಂದು ಏನು ಸೆನ್ಸ್ ಆಫ್ ಹ್ಯೂಮರ್ ಅಥವಾ ಸಾಮಾನ್ಯ ಪ್ರಜ್ಞೆ ಅಂತೀವಿ, ಕಾಮನ್ ಸೆನ್ಸ್ ಅಂತೀವಿ, ಬಹಳ ಅದು ನನಗೆ ಇಷ್ಟ ಆಗ್ತದೆ. ಒಬ್ಬ ಪ್ರಧಾನಮಂತ್ರಿ ಜೊತೆಗೆ ನೀವು ಪಕ್ಕದಾಗ ಕೂಡಿಸಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಥವಾ ಎಷ್ಟು ಸಮಯ ಕೊಡ್ತಾರೆ. ಒಬ್ಬ ಸಾಮಾನ್ಯ ಆಟೋ ಚಾಲಕನ ನೀವು ಪರಿಚಯ ಮಾಡಿಸಿದ್ರು ಅವನ ಜೊತೆನೂ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಅವನ ಕಷ್ಟ ಸುಖ ಕೇಳ್ತಾರೆ. ಹೇಗಪ್ಪ, ಹೇಗೆ ನೀನು ಆಟೋ ಓಡ್ತಾ ಇದೆ, ಎಷ್ಟು ನಿನಗೆ ದಿನಕ್ಕೆ ಆದಾಯ ಬರ್ತಾ ಇದೆ, ಇದರಿಂದ ಕುಟುಂಬದ ವೆಚ್ಚ ಎಲ್ಲ ಹೋಗುತ್ತಾ ಅಂತ, ಇದನ್ನೆಲ್ಲ ಕೇಳ್ತಾರೆ. ಸೊ ಇದನ್ನು ನಾವು ಕಲ್ಕೊಳ್ಬೇಕಾಗಿದ್ದಿಷ್ಟೇ. ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ದೊಡ್ಡ ಮಠದ ಅಧಿಪತಿಗಳು, ನೂರಾರು ಸಂಸ್ಥೆಗಳು ಇಷ್ಟೆಲ್ಲ ಇದ್ದಾಗೂ ಸಹಿತ ಅವರು ಯಾವತ್ತಿಗೂ ಸಹಿತ ನಾವು ಉಳಿದವ್ರಿಗಿಂತ ಭಿನ್ನ ಅಂತ ಅನಿಸ್ಕೊಂಡಿಲ್ಲ. ಮತ್ತು ಅವ್ರದ್ದು ಪೂಜೆ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಶಿಸ್ತಾಗಿರ್ಬೋದು, ಅದು ನಿಜವಾಗಿಯೂ ಸಹಿತ ಈಗ ಧನುರ್ಮಾಸ ಅಂತ ಇರ್ತದೆ. ಆ ಒಂದು ತಿಂಗಳು ನಶಿಕ್ನ 4 ಗಂಟೆ ಅಷ್ಟೊತ್ತಿಗೆ ಅವ್ರು ಸ್ನಾನ, ಪೂಜೆ, ಪ್ರಸಾದ ಮುಗಿದಿರ್ತದೆ ಪ್ರತಿದಿನ. ಅದರೊಳಗೆ ಯಾವತ್ತೂ ಸಹಿತ ಇಲ್ಲ. ನಾನು ಇತ್ತೀಚೆಗೆ ಸಿದ್ಧಗಂಗಾ ಸ್ವಾಮೀಜಿಯವ್ರ ಸಂಪರ್ಕ ಬಂತು. ಅವರು ತ್ರಿಕಾಲ ಪೂಜೆ ನಿಷ್ಠರವರು. 3 ಹೊತ್ತು ಪೂಜೆ ಆಗ್ಬೇಕು ಅವ್ರಿಗೆ. ಬೆಳಗ್ಗೆ ಸ್ನಾನ ಪೂಜೆ ಮಾಡಿ ಹೊರಟಾಗ ಮಧ್ಯಾಹ್ನ ಒಂದು ಕಡೆ ಸ್ನಾನ ಪೂಜೆ ಆಗಬೇಕು, ಆಮೇಲೆ ಸಂಜೆ ಮತ್ತೆ ಆಗಬೇಕು. ಸೊ ಎಂಥ ಜರ್ನಿ ಇದ್ರೂ, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಅಟೆಂಡ್ ಆಗಿದ್ರು ಅವರು ಅವು 3 ಅವ್ರು ತಪ್ಪಿಸೋದಿಲ್ಲ, 3 ಹೊತ್ತೂ. ಸೊ ಇದು ನಮಗೆ ನಿಜವಾಗಿಯೂ ಸಹಿತ ನಮ್ಮಂಥವ್ರಿಗೆ ಅದೊಂದು ರೀತಿ ಪ್ರೇರಣೆ ಆಗ್ತದೆ. ಸೊ ಈ ಅಸಾಮಾನ್ಯರು ಅಂತ ಏನು ಕರಿತೀವೋ ನಾವು, ಅವರು ಅಸಾಮಾನ್ಯರು ಆಗೋದಕ್ಕೆ ಕಾರಣ ಅವರಲ್ಲಿರೋ ಅಸಾಮಾನ್ಯ ಗುಣಗಳಿರ್ಬೋದು. ಎಲ್ಲರಲ್ಲಿರೋ ಗುಣಗಳಿಂದ ಹೊರತುಪಡಿಸಿ ಇನ್ನೇನೋ ವಿಶೇಷವಾದದ್ದು. ನಾವು ಮುಖ್ಯಮಂತ್ರಿಗಳನ್ನ ನೋಡ್ತೀವಿ, ಸಿದ್ದರಾಮಯ್ಯ ಅವ್ರಿಗೆ. ಮೊನ್ನೆ ಇತ್ತೀಚೆಗೆ ನಮ್ಗೆ ಗೆಸ್ಟ್ ಹೌಸಲ್ಲಿ ಇದ್ದರು. ರಾತ್ರಿ ಊಟ ಆದ್ಮೇಲೆ ಅವ್ರ ಹತ್ರ ಮಾತಾಡ್ಕೊಂಡು ಕುಂತೀವಿ. ಅವರು ಎಷ್ಟೊತ್ತು ತಮ್ಮ ಹಳ್ಳಿ ಬಗ್ಗೆ, ತಮ್ಮ ಅಜ್ಜಿ ಬಗ್ಗೆ, ನೆರೆಮನೆಯವ್ರ ಬಗ್ಗೆ ಅವರು ಮಾತಾಡ್ತಾ ಇದ್ರು ಅಂದ್ರೆ ಅದು ಎಲ್ಲ ಘಟನೆಗಳು ನಮಗೆ ನಮ್ಮ ಹಳ್ಳಿದು ಇನ್ನೂ ಸರಿಯಾಗಿ ನೆನಪಿಲ್ಲ. ಅವ್ರೀಗ 74, 76, ಈಗ 75, 76 ಅವರು ತಮ್ಮ ಹಳ್ಳಿ ಬಗ್ಗೆ ಪದೇ ಪದೇ, ಆಮೇಲೆ ಅಲ್ಲಿ ಹಳ್ಳಿಯ ಸ್ನೇಹಿತರ ಬಗ್ಗೆ ಎಲ್ಲವನ್ನು ಎಷ್ಟು ಚೆನ್ನಾಗಿ ಅವರು ಮೆಮೊರೈಸ್ ಮಾಡಿ ಅದನ್ನ ನೆನಪನ್ನು ಮೆಲುಕು ಹಾಕ್ತಾರೆ. ಅದು ಸಂದರ್ಭ ಇದೇ ಇರ್ಬೋದು, ಬಿಜಾಪುರಕ್ಕೂ ಅವ್ರ ಹಳ್ಳಿಗೂ ಏನು ಸಂಬಂಧ. ಅಲ್ಲಿ ರಾತ್ರಿ 10 ಗಂಟೆಗೆ ಊಟ ಮಾಡಿ ಕುಂತ ಮೇಲೆ ನೆನಪು ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಇದ್ದುಕೊಂಡು, ನಾವು ಪಂಚಾಯತಿ ಅಧ್ಯಕ್ಷರಾದ್ರೆ ಇಡೀ ಊರಿನ ಭಾರ ನನ್ನ ಮೇಲೆ ಇದು ಅನ್ನೋ ರೀತಿ ಒಳಗೆ ನಾವು ಇರ್ತೀವಿ. ಅಸಾಮಾನ್ಯರಿಂದ ನಾವು ಇದೇ ಸರಳತೆಯನ್ನ, ಒಳ್ಳೆತನವನ್ನ ನಾವು ಕಲ್ಕೊಳ್ಬೇಕು. ಇನ್ನು ಇದೀಗ ಒಂದು ಪುಸ್ತಕ ಆಚೆ ಬಂದಿದೆ, ಇನ್ನು ಬೇರೆ ಪ್ರಕಾರಗಳ ಪುಸ್ತಕ ಏನಾದರೂ ಬರೋ ಸಾಧ್ಯತೆಗಳಿದೆಯಾ ಸರ್? ನನಗೇನು ಆ ಥರ ಹಿಂಗೆ ಪುಸ್ತಕ ಬರೀಲೇಬೇಕು ಅಂತಕ್ಕಂಥದ್ದಿಲ್ಲ. ಏನು ಮನಸ್ಸಿಗೆ ಇರ್ತದೆ ಅದನ್ನು ಬರಿತೀನಿ. ಬಟ್ ನಾನು ಪ್ಲಾಟ್ಫಾರ್ಮ್ ಇದು ಸೋಷಿಯಲ್ ಮೀಡಿಯಾನೇ. ಸೋಷಿಯಲ್ ಮೀಡಿಯಾಗೆ ಬರೆದದ್ದು ಭಾಳ ಅಂದ್ರೆ ಪತ್ರಿಕೆಗಳು ಏನಾದರೂ ಕೇಳಿದ್ರೆ ಅಂಕನಗಳನ್ನು ಬರೆದು ಕೊಡ್ಬೋದು ಅಷ್ಟೇ. ಅದು ಪತ್ರಿಕೆಗಳು ಕೇಳಿದಾಗ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾದ್ರೆ ಏನಾದರೂ ಬೇರೆ ಪ್ರಕಾರಗಳು ಬರೆಯೋ ಸದ್ಯಕ್ಕೆ ಏನಿಲ್ಲ, ಸದ್ಯಕ್ಕೆ ಯಾವುದೇ ವಿಚಾರ ಇಲ್ಲ. ಯಾಕಂದ್ರೆ ನಮ್ಮ ಕೆಲಸಗಳು, ಕಾರ್ಯಗಳು, ಅದರ ಒತ್ತಡದ ನಡುವೆ ಏನು ನಾವು ದಿನನಿತ್ಯದ ಜೀವನದೊಳಗೆ ಏನೇ ವಿಶೇಷತೆಯನ್ನು ಕಾಣ್ತೀವಿ ಅದನ್ನು ಮಾತ್ರ ಸದ್ಯಕ್ಕೆ ಬರೆಯುವಂಥದ್ದು ವಿಚಾರ ಇದೆ. ಸೊ ಇನ್ನು ಈಗ ಸೋಷಿಯಲ್ ಮೀಡಿಯಾನ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಸುಮಾರು ಕೊರೋನಾ
ಶುರುವಾದಾಗ ಹೌದು ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡಿಕೊಂಡು ಬರವಣಿಗೆಗಾಗ್ಬೋದು ಅಥವಾ ತಮ್ಮ ಪ್ರತಿಭೆಗಳನ್ನ ಪ್ರದರ್ಶಿಸೋಕ್ಕಾಗ್ಬೋದು ಯೂಸ್ ಮಾಡುವಂಥದ್ದು ಒಂಥರ ರೂಢಿ ಆಗ್ಬಿಟ್ಟಿದೆ. ಹೌದು. ಸೊ ಅಂಥವರಿಗೆ ನಿಮ್ಮ ಮಾತು ಏನಾದರೂ ಇದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸೋಷಿಯಲ್ ಮೀಡಿಯಾ ಬಹಳ ಸ್ಟ್ರಾಂಗ್ ಮೀಡಿಯಾ, ಬಹಳ ಜನರನ್ನ ತಲುಪ್ತದೆ. ನಮಗೆ ಹಿಂದೆ ಒಂದು ಕಾಲ ಇತ್ತು, ನಾವು ವಿದ್ಯಾರ್ಥಿ ಜೀವನದಲ್ಲಿ ಹೋರಾಟ ಮಾಡಬೇಕಾದ್ರೆ ಅಥವಾ ಯಾವುದೋ ಕಾರ್ಯಕ್ರಮ ಮಾಡಬೇಕಾದ್ರೆ ಪತ್ರಿಕೆಯಲ್ಲಿ ನಮ್ದು ಒಂದು ಹೆಸರು ಬಂದ್ರೆ ಅದನ್ನ ಇಡೀ ದಿನ ನಾವು ಸಂಭ್ರಮಿಸ್ತಾ ಇದ್ವಿ, ಓ ಪತ್ರಿಕೆಯಲ್ಲಿ ನನ್ನ ಹೆಸರು ಬಂದಿದೆ ಅಂತ. ನಂತರ ಟಿವಿಗಳ ಆರಂಭ ಆದ್ಮೇಲೆ ಟಿವಿ ಯಾವುದೋ ಕ್ಲಿಪ್ಪಿಂಗ್ ಅಲ್ಲಿ ಯಾವತ್ತಾದ್ರೂ ಒಂದು ಎಲ್ಲೆಲ್ಲಾದ್ರೂ ನಮ್ದು ಆ ವಿಡಿಯೋ ಬಂದ್ರೆ ಓ ನಾವು ಟಿವಿಯಲ್ಲಿ ಬಂದಿದ್ದೀವಿ ಅಂತೇಳಿ ಸಂಭ್ರಮಿಸ್ತಿದ್ವಿ. ಈಗ ಎಲ್ಲರ ಹತ್ರನೂ ಟಿವಿ ಇದೆ, ಎಲ್ಲರ ಹತ್ರನೂ ಮೀಡಿಯಾ ಇದೆ, ಎಲ್ಲರೂ ತಮ್ಮ ಇದನ್ನ ತಾವೇ ಮಾಡಬಹುದು. ಇದೊಂದು ದಿಸ್ ಇಸ್ ಎ ವೆರಿ ಗುಡ್ ಟೂಲ್. ಬಟ್ ಇದರಿಂದ ನಮ್ಮ ಒಳ್ಳೆ ವಿಚಾರಗಳನ್ನ, ಒಳ್ಳೆತನವನ್ನ ನಾವು ಜನರಿಗೆ ತಲುಪಿಸೋದು, ಜನರಲ್ಲಿ ಇರ್ತಕ್ಕಂಥ ಒಳ್ಳೆಯದನ್ನ ನಾವು ತೆಗೆದುಕೊಳ್ತಕ್ಕಂಥದ್ದು ಇದು ಬಹಳ ಮುಖ್ಯ ಆಗ್ತದೆ. ಆದರೆ ನನಗೆ ಹಿಂದೆ ಬೆಳಗಾಂನಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ನಡೆದಿತ್ತು ಬೆಳಗಾಂನಲ್ಲಿ. ಆ ಸಂದರ್ಭದಲ್ಲಿ ಒಂದು ಗೋಷ್ಠಿ ಇತ್ತು, ಸಾಮಾಜಿಕ ಜಾಲತಾಣದ ಅಪಾಯಗಳು. ಇಲ್ಲೇನಾಗ್ತದೆ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾ ಬಳಸ್ಬೇಕಾದ್ರೆ ಈ ಬೇಸಿಗೆ ಬಂದ ಅಂತ ತಿಳ್ಕೊಳ್ಳಿ. ಬೇಸಿಗೆ ಬಂದಾಗ ಏನು ಹೇಳ್ತೀವಿ, ಬೇಸಿಗೆ ಬಂದಿದೆ, ಪಕ್ಷಿಗಳಿಗೆ ಯಾವುದೋ ನೀರಿಲ್ಲ, ನೀವೆಲ್ಲರೂ ನಿಮ್ಮ ಮನೆ ಮೇಲೆ ಅಥವಾ ನಿಮ್ಮ ಇದ್ರ ಮುಂದ್ಗಡೆ ನೀರಿನ ತೊಟ್ಟಿಯನ್ನ ಇಟ್ಟು ನೀರನ್ನ ಅದರಲ್ಲಿ ಇಡಿ ಅಂತ ನಾವು ಪೋಸ್ಟ್ಗಳನ್ನು ಹಾಕ್ತಿರ್ತೀವಿ. ಸೊ ಎಲ್ಲರೂ ಪೋಸ್ಟ್ ಹಾಕೋದು ಆದ್ರೆ ನಿಜವಾಗಿ ನೀರಿಡೋರು ಯಾರು? ನಾವೇನ್ ಮಾಡ್ತೀವಿ, ಇದನ್ನ ಪೋಸ್ಟ್ ಕಳಿಸಿದ್ರೆ ನಾನು ನೀರು ಹಾಕಿದಷ್ಟೇ ಸಂಭ್ರಮಿಸ್ತೀನಿ ಅಥವಾ ಆ ಭ್ರಮೆ ಒಳಗಿರ್ತೀನಿ. ಆದ್ರೆ ನಿಜವಾಗಿ ವಾಸ್ತವದೊಳಗೆ ಯಾರೂ ನೀರಿಟ್ಟಿರಂಗಿಲ್ಲ, ಎಲ್ಲರೂ ಬರೀ ಪೋಸ್ಟ್ ಮಾಡಿರ್ತಾರೆ. ಸೊ ಇದರ ಅಪಾಯನೂ ಇದೆ. ಸೊ ಇಲ್ಲಿ ನಾವೇನ್ ಹೇಳ್ತೀವಿ ಅದಕ್ಕೆ ನಾವಲ್ಲಿ ಬದ್ಧರಾಗಿರ್ಬೇಕು, ಆ ಕಾರ್ಯವನ್ನ ನಮ್ಮಿಂದ ಮಾಡಬೇಕು. ಮಾಡಿದ ಮೇಲೆ ಹಾಕಿದ್ರೆ ಅದಕ್ಕೊಂದು ಬೆಲೆ ಇರ್ತದೆ. ಮಾಡ್ರಿ ಅಂತ ಉಪದೇಶ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ. ಸರ್, ಈಗ ಎಸ್.ಎಂ. ಕೃಷ್ಣ ಅವ್ರ ಜೊತೆ ಇತ್ತೀಚೆಗೆ ನಾವು ಎಸ್.ಎಂ. ಕೃಷ್ಣ ಅವ್ರನ್ನ ಕಳ್ಕೊಂಡ್ವಿ. ಸೊ ಅವ್ರ ಜೊತೆ ನಿಮ್ಮ ಒಡನಾಟದ ಬಗ್ಗೆ ಒಂದಷ್ಟು ಮಾತು. ಎಸ್.ಎಂ. ಕೃಷ್ಣ ಅವ್ರದ್ದು ನೇರವಾಗಿ ನಮ್ದೇನು ಒಡನಾಟ ಇರಲಿಲ್ಲ. ಬಟ್ ನಮ್ಮ ಸಂಸ್ಥೆ ಅಧ್ಯಕ್ಷರು, ನಮ್ಮ ಸಚಿವರಾದಂಥ ಎಂ.ಬಿ. ಪಾಟೀಲ್ರು ಅವರು ಬಹಳ ಆಪ್ತರಾಗಿದ್ದರು, ಹತ್ತಿರದವರಾಗಿದ್ದರು. ಅವರು KPCC ಅಧ್ಯಕ್ಷರಾಗಲಿಕ್ಕೆ ಆ ಸಂದರ್ಭದಲ್ಲಿ ಇವರು ಲೋಕಸಭಾ ಸದಸ್ಯರಾಗಿದ್ದರು, ಇವರು ನೆರವಾಗಿದ್ದರು. ಆಗಾಗ ಅವರು ಬಿಜಾಪುರಕ್ಕೆ ಬಂದು ಹೋಗ್ತಾ ಇದ್ರು, ಕಾರ್ಯಕ್ರಮಗಳನ್ನು ಹತ್ತಿರದಿಂದ ನೋಡ್ತಾ ಇದ್ವಿ. ಹೊಸದಾಗಿ ಲೆನಿನ್ ಬಟ್ಟೆ ಬಂದಿತ್ತು, ಇದು ಲೆನಿನ್ ಶರ್ಟ್ ಹೊಸದಾಗಿ ಸುಮಾರು 98-99 ಕಾಲ ಲೆನಿನ್ ಇಂಡಿಯಾಕ್ಕೆ ಬಂದಾಗ ಎಸ್.ಎಂ. ಕೃಷ್ಣ ಅವರು ಅದರದ್ದು ನೆಹರು ಶರ್ಟ್ ಹಾಕ್ತಾ ಇದ್ರು, ಶರ್ಟ್ ಜುಬ್ಬ. ಇದು ಯಾವುದು ಬೇರೆ ಬಟ್ಟೆನೇ ಬೇರೆ ಇದೆಲ್ಲ. ಇದು ನಮಗೆಲ್ಲ ಪಾಲಿಟಿಷಿಯನ್ ಅಂದ್ರೆ ಖಡಕ್, ನಮ್ಮ ಕಡೆ ಎಲ್ಲ ಖಡಕ್ ಖಾದಿ ಅಥವಾ ಟೆರಿಕಾಟು, ಖಡಕ್ ಇಸ್ತ್ರಿ ಹೊಡೆದು ಅದು ಯಾವುದು ಸಹಿತ ಒಂದು ಇಂಚುನೂ ಮುದ್ದೆ ಆಗೋದಿಲ್ಲ, ಶಟದಂಗೆ ಇರ್ತದೆ. ಇವ್ರದ್ದು ಏನಿದು ಒಂದು ರೀತಿ ಎಷ್ಟು ಮೆತ್ತಗೆ ಇದೆ, ಇವ್ರ ವ್ಯಕ್ತಿನೂ ಅದೇ ರೀತಿ ಇದ್ದಾರೆ, ಬಟ್ಟೆನೂ ಅದೇ ರೀತಿ ಇದೆಯಲ್ಲ ಅಂತ ನಾನು ಅದನ್ನು ಬಹಳ ಕುತೂಹಲದಿಂದ ನೋಡೋ. ಅದ್ರೊಳಗೆ ಅವರು ಲೈಟ್ ಕಲರ್ ಲೆನಿನ್ ಶರ್ಟ್ ಹಾಕೋರು, ಆಮೇಲೆ ಮೇಲ್ಗಡೆ ಒಂದು ಶಾಲ್ ಹಿಂಗೆ ಹಾಕೊಳ್ಳೋರು. ನನಗದು ಬಹಳ ವಿಶೇಷ ಅನ್ಸು. ನಾನು ಹತ್ರ ಹೋಗಿ ಅದನ್ನ ನೋಡೋ, ನನಗೆ ಗೊತ್ತಾಗ್ತಿರ್ಲಿಲ್ಲ ಅದು ಲೆನಿನ್ ಬಟ್ಟೆ ಅಂತ ಹೇಳಿ. ಆಮೇಲೆ ಅದು ಈ 20 ವರ್ಷಗಳಲ್ಲಿ ಇವತ್ತೆಲ್ಲರಿಗೂ ಕಾಮನ್ ಆಗಿದೆ. ಅಂತ ಶಿಸ್ತಿನ ಮನುಷ್ಯ. ನಾನು ಅವ್ರನ್ನ ಹತ್ತಿರದಿಂದ ನೋಡಿದ್ದೀವಿ. ಅದ್ಭುತ ವ್ಯಕ್ತಿ. ಇವತ್ತು ಈ ಏರಿಯಾ ಏನಿದೆ ಇದರ ಡೆವಲಪ್ಮೆಂಟಿಗೂ ಅವರು ಕಾರಣರಾಗಿದ್ದರು. ಪ್ರೀತಿ ಇದ್ದಂಥ ವ್ಯಕ್ತಿ. ಲಾಸ್ಟ್ 1 ವರ್ಷದ ಹಿಂದೆ ನಮ್ಮ ಎಂ.ಬಿ. ಪಾಟೀಲ್ರ ಮಗನ ಮದುವೆಗೆ ಅವರು ಬಂದಿದ್ದರು. ನಾನು ವೆಲ್ಕಮ್ ಇದರಲ್ಲೇನೆ ಇದ್ದೆ. ಅವರನ್ನ ಅವ್ರ ಪಾರ್ಕಿಂಗ್ ಜಾಗದಿಂದ ವೇದಿಕೆವರೆಗೂ ನಾನು ಸುಮಾರು ಒಂದು 400 ಮೀಟರ್ ಅವ್ರನ್ನ ನನ್ನ ಜೊತೆಗೇ ಕರ್ಕೊಂಡು ಹೋದೆ, ವಾಪಸ್ ಕರ್ಕೊಂಡು ಹೋದೆ. ಆ ಸಂದರ್ಭದಲ್ಲಿ ಅವರು ಈ ವಯಸ್ಸಿನಲ್ಲೂ ಸಹಿತ ಎದುರಿಗೆ ಬಂದವ್ರನ್ನ ಗುರುತಿಸಿ ಮಾತಾಡ್ತಕ್ಕಂಥದ್ದು, ನೆನಪಿಟ್ಟುಕೊಂಡು ಮಾತಾಡ್ತಿದ್ರು. ಅಷ್ಟು ಅವರಲ್ಲಿ ಇನ್ನೂ ಒಂದು ವ್ಯಾವಹಾರಿಕವಾಗಿ ಎಲ್ಲವೂ ಸಹಿತ ಈ ಇಳಿ ವಯಸ್ಸಿನಲ್ಲೂ ಸಹಿತ ಅವರು ಇಟ್ಟುಕೊಂಡಿದ್ರು. ಮತ್ತು ಇತ್ತೀಚಿನವರೆಗೂ ಸಹಿತ ಪತ್ರಿಕೆಗಳನ್ನು ಗಮನಿಸ್ತಾ ಇದ್ರು. ನಮ್ಮ ಎಂ.ಬಿ. ಪಾಟೀಲ್ರ ಮಗ ಬಸನಗೌಡ ಪಾಟೀಲ್ ಅಂತ ಒಂದು ಆರ್ಟಿಕಲ್ ಬರ್ತಿದ್ರು ಇಂಗ್ಲೀಷ್ ಡೈಲಿಯಲ್ಲಿ, ನ್ಯೂಸ್ ಪೇಪರಲ್ಲಿ. ಅದನ್ನ ಪುಸ್ತಕದಲ್ಲಿ ಓದಿ ಎಂ.ಬಿ. ಪಾಟೀಲ್ರಿಗೆ ಫೋನ್ ಮಾಡಿದ್ರು, ಅವ್ರು ನಿನ್ನ ಮಗ ಭಾಳ ಚೆನ್ನಾಗಿ ಆರ್ಟಿಕಲ್ ಬರ್ತಿದ್ದಾನೆ ಅಂತ ಹೇಳಿ. ಸೊ ಅಷ್ಟು ಅವರು ಪ್ರಚಲಿತ ವಿದ್ಯಮಾನಗಳಿಗೆ ಅವರು ಸ್ಪಂದಿಸ್ತಾ ಇದ್ರು. ಓಕೆ ಸರ್, ನಿಮ್ಮ ಹತ್ರ ಎಷ್ಟೊತ್ತು ಮಾತಾಡಿ ಒಬ್ಬರು ತುಂಬ ತಿಳ್ಕೊಂಡಿರೋರ ಹತ್ರ ಮಾತಾಡಿದಂಥ ಅನುಭವ. ಯಾಕೆಂದರೆ
ಒಂದು 4 ಜನರ ಹತ್ರ ಮಾತಾಡೋದು ಬೇರೆ, ಸುಮಾರು ಜನರ ಹತ್ರ ಮಾತಾಡೋದು ಬೇರೆ. ಸೊ ಇಂಥದ್ದೆಲ್ಲ ಒಂದು ನಿಮ್ಮ ಅನುಭವಗಳ ಮಾತಿಂದ ನಮಗೇನು ಒಂದಷ್ಟು ಪಡ್ಕೊಂಡಂಥ ಸಂಭ್ರಮ. ಅದ್ರ ಜೊತೆಗೆ ಈ ಪುಸ್ತಕ ಅಂತೂ ಎಲ್ಲರೂ ಓದಲೇಬೇಕಾದಂಥದ್ದು. ಇಲ್ಲ ಅಟ್ಲೀಸ್ಟ್ ನಿಮ್ಮ ಫೇಸ್ಬುಕ್ ಪೇಜ್ ಹೋಗಿ ಆದರೂ ಓದಿದ್ರೆ ಎಲ್ಲರಿಗೂ ಒಂದಷ್ಟು ಜೀವನದಲ್ಲಿ ಪ್ರೇರೇಪಣೆ ಅಂತೂ ಖಂಡಿತ ಸಿಗುತ್ತೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ನಿಮ್ಮ ಹತ್ರ ಮಾತಾಡಿದಂಥ ಅನುಭವ. ಥ್ಯಾಂಕ್ ಯು.